ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಟಾರ್ಗೆಟ್ ಕೆ ಎಸ್ ಯೂಟ್ಯೂಬ್ ಚಾನಲ್. ಟಾರ್ಗೆಟ್ ಕೆ ಎಸ್ ಯೂಟ್ಯೂಬ್ ಚಾನಲಿಂದ ನಾನು ನಿಮ್ಮ ಪ್ರೀತಿಯ ಮಂಜು ಸರ್ ಮಾತನಾಡ್ತಿರುವಂಥದ್ದು. ಕರ್ನಾಟಕ ಇತಿಹಾಸ ಸರಣಿ ವಿಡಿಯೋಗಳು, ಅದರಲ್ಲಿ ಈಗಾಗಲೇ 2 ವಿಡಿಯೋಗಳು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮಾಡಿದ್ದೇನೆ. ಸೊ ಅದರೊಳಗೆ ಕರ್ನಾಟಕದ ಪ್ರಾಚೀನತೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಶಾತವಾಹನರು ಮತ್ತೆ ಗಂಗರು ಇವರ ಆಳ್ವಿಕೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಮುಖ ಮಾಹಿತಿಗಳನ್ನ ನಮ್ಮ ಮುಂದಿನ ನೇಮಕಾತಿ ಪರೀಕ್ಷೆಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಬಂದಿದ್ದೀನಿ. ಸೊ ಇವತ್ತಿನ ಒಂದು ತರಗತಿಯೊಳಗ ಸ್ನೇಹಿತರೆ, ಬಾದಾಮಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟ ಪ್ರಮುಖ ಮಾಹಿತಿಗಳನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ತರಗತಿ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತದ. ನಮ್ಮ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟೇ ಮಾಹಿತಿಯನ್ನ ನಾನು ಕೊಡ್ತಾ ಹೋಗ್ತೇನೆ. ಜಾಸ್ತಿ ಏನು ಲೆಂತಿ ಮಾಡೋಕೆ ಹೋಗೋದಿಲ್ಲ. ಓಕೆ, ಫಸ್ಟ್ ಟೈಮ್ ಟಾರ್ಗೆಟ್ ಕೆ ಎಸ್ ಯೂಟ್ಯೂಬ್ ಚಾನಲ್ ಒಳಗ ಯಾರು ತರಗತಿಗಳನ್ನ ನೋಡ್ತಾ ಇದ್ದೀರಿ, ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಅನ್ನ ತಗೋರಿ. ಹಾಗೇನೆ ಯಾರು ಕರ್ನಾಟಕ ಸರ್ಕಾರದ ವಿವಿಧ ನೇಮಕಾತಿ ಪರೀಕ್ಷೆಗಳಿಗೆ ಮತ್ತು SSC ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡ್ತಿದ್ದಾರೆ ಸ್ಪರ್ಧಾ ಮಿತ್ರರು, ಅವರಿಗೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ ಗಳನ್ನ ಶೇರ್ ಮಾಡಿ ಮತ್ತು ನಮ್ಮನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಸೊ ಇವತ್ತಿನ ತರಗತಿಯನ್ನ ಆರಂಭ ಮಾಡೋಣ. ಕರ್ನಾಟಕ ಇತಿಹಾಸ ಭಾಗ 3. ಈ ಒಂದು ತರಗತಿಯಲ್ಲಿ ಪ್ರಮುಖವಾಗಿ ನಾವು ಮೊದಲಿಗೆ ಬಾದಾಮಿ ಚಾಲುಕ್ಯರ ಕುರಿತು ಮಾಹಿತಿಯನ್ನ ನಾವು ನೋಡ್ತಾ ಹೋಗೋಣ. ಬಾದಾಮಿ ಚಾಲುಕ್ಯರು. ಸೊ ಈ ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ಮಾಹಿತಿಗಳು ಪ್ರಮುಖವಾಗಿ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ನಾವು ತಿಳ್ಕೊಬೇಕಾಗ್ತದ ಅನ್ನುವಂಥ ವಿಚಾರಗಳನ್ನ ಒಂದೊಂದೇ ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಗಮನ ಕೊಟ್ಟು ಕೀ ಪಾಯಿಂಟ್ಸ್ ಹಾಕೊಳ್ಳಕ್ಕೆ ಸಾಧ್ಯ ಆಗ್ಬೇಕು. ಅರ್ಥ ಆಗ್ತಿದ್ಯಾ? ಸೊ ನಾವು ಇತಿಹಾಸದಲ್ಲಿ ಬಾದಾಮಿ ಚಾಲುಕ್ಯರ ಆಳ್ವಿಕೆಯನ್ನ 500ರಿಂದ 757 500ರಿಂದ 757ರ ತನಕ ನಾವು ಇವರ ಆಳ್ವಿಕೆಯನ್ನ ನಾವು ನೋಡ್ತಾ ಹೋಗ್ತೀವಿ ಇತಿಹಾಸದಲ್ಲಿ, ಕರ್ನಾಟಕ ಇತಿಹಾಸದಲ್ಲಿ. ಅದರಲ್ಲಿ ಸ್ಥಾಪಕರು ಯಾರು? ಸ್ಥಾಪಕ ಬಾದಾಮಿ ಚಾಲುಕ್ಯ ಮನೆತನದ ಸ್ಥಾಪಕ ಯಾರಪ್ಪ ಅಂದ್ರ ಜಯಸಿಂಹ. ಜಯಸಿಂಹ ಈ ಮನೆತನವನ್ನ ಸ್ಥಾಪನೆ ಮಾಡ್ತಾನ. ಸೊ ಅದರ ನಂತರ ರಾಜಧಾನಿಗಳು ಯಾವ್ದದಪ್ಪ? ರಾಜಧಾನಿಗಳು ಪ್ರಮುಖವಾಗಿ ಇವ್ರದ್ದು 2 ರಾಜಧಾನಿಗಳದವ. ಒಂದು ಐಹೊಳೆ ಮತ್ತು ವಾತಾಪಿ. ಐಹೊಳೆ ಮತ್ತು ವಾತಾಪಿ ಇವರ ಪ್ರಮುಖ ರಾಜಧಾನಿಗಳು ಇರ್ತಕ್ಕಂಥದ್ದು. ಸೊ ಇವರ ರಾಜಲಾಂಛನದ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆಯನ್ನ ಕೇಳ್ತಾನ. ರಾಜಲಾಂಛನ ಯಾವುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆಯನ್ನ ಕೇಳ್ತಕ್ಕಂಥದ್ದು. ಬಲಮುಖ ವರಹ ನೋಡಿ, ಪರ್ಟಿಕ್ಯುಲರ್ ಆಗಿ ಬಲಮುಖ ವರಹ, ಎಡಮುಖ ವರಹ ಅಂತ ಹೇಳಿ ಪ್ರಶ್ನೆಗೆ ಆಪ್ಷನ್ ಒಳಗ ಕೊಟ್ಬಿಡ್ತಾನ. ಸೊ ಬಲಮುಖ ವರಹ ಅನ್ನುವಂಥದ್ದು ರಾಜಲಾಂಛನ ಬಾದಾಮಿ ಚಾಲುಕ್ಯರದಾಗಿರ್ತದ. ಸೊ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಅರಸ, ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಅರಸ ಯಾರಿದಪ್ಪ ಅಂದ್ರ ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಕೇಶಿ ಅಥವಾ 2ನೇ ಪುಲಕೇಶಿ ಅಂತಾನೂ ಕೂಡ ಕರಿತೀವಿ. ಏನಂತ ಕರಿತೀವಿ? 2ನೇ ಪುಲಕೇಶಿ ಅಂತಾನೂ ಕೂಡ ಕರಿತೀವಿ. ಬಹಳ ಇಂಪಾರ್ಟೆಂಟ್ ನಮ್ಗ ಇಮ್ಮಡಿ ಪುಲಕೇಶಿ. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಸರ ಕೊನೆಯ ದೊರೆ ಯಾರದರ? ಕೊನೆಯ ಅರಸ ಯಾರು? ಕೊನೆಯ ಅರಸ ಯಾರು ಪ್ರಶ್ನೆಗಳನ್ನ ಕೇಳ್ತಾನೆ. ಸೊ ಕೊನೆಯ ಅರಸ 2ನೇ ಕೀರ್ತಿವರ್ಮ ಎನ್ನುವಂಥವನು. 2ನೇ ಕೀರ್ತಿವರ್ಮ ಎನ್ನುವಂಥವನು ಬಾದಾಮಿ ಚಾಲುಕ್ಯರ ಕೊನೆಯ ಅರಸನಾಗಿರ್ತಾನ. ಸೊ ಸ್ನೇಹಿತರೆ, ಇಷ್ಟು ಪ್ರಮುಖವಾಗಿ ನೀವು ಬಾದಾಮಿ ಚಾಲುಕ್ಯರ ಇತಿಹಾಸವನ್ನ ತೆಗೆದುಕೊಂಡಾಗ ಆರಂಭದಲ್ಲಿ ತಿಳ್ಕೋಬೇಕಾದಂತಹ ವಿಚಾರಗಳು. ಸೊ ಅಂದ್ರ ನಿಮ್ಗ ಈ ರೀತಿ ಪ್ರಶ್ನೆಗಳು, ಹೇಳಿಕೆಗಳು ಯಾವಾಗ ಯೂಸ್ಫುಲ್ ಆಗ್ತಾವಪ್ಪ ಅಂದ್ರ ಈಗಾಗಲೇ ನೀವು ಬೇಸಿಕ್ ಪುಸ್ತಕಗಳನ್ನ ಮುಗಿಸಿ ಏನು ರಿವಿಷನ್ಗೋಸ್ಕರ ಕಾಯ್ತಿರ್ತೀರಿ, ಹೌದಾ? ಕೆಲವ್ರಿಗೆ ರಿವಿಷನ್ ಮಾಡ್ಲಿಕ್ಕೆ ಟೈಮ್ ಸಿಗೋದಿಲ್ಲ. ಅಂತವ್ರಿಗೆ ಈ ವಿಡಿಯೋ ಬಹಳ ಉಪಯುಕ್ತ ಆಗ್ತದ. ಓಕೆನಾ? ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಾದಾಮಿ ಚಾಲುಕ್ಯರ ಒಂದು ಆಳ್ವಿಕೆಗೆ ಸಂಬಂಧಪಟ್ಟಾಗ ಪ್ರಮುಖ ವಿಚಾರಗಳು ಯಾವ್ದದವ ಮತ್ತು ಶಾಸನಗಳು ಯಾವ್ದಿದ್ದಾವ ಇವರ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ನಾವು ನೋಡೋದಾದ್ರ, ಇವರ ಕಾಲದ ಪ್ರಮುಖ ಶಾಸನಗಳು ಯಾವ್ದು ಬರ್ತಾವು? ಪ್ರಮುಖ ಶಾಸನಗಳು ಯಾವ್ದದಪ್ಪ ಅಂತ ನಾವು ನೋಡೋದಾದ್ರ ನೋಡ್ರಿ, ಐಹೊಳೆ ಶಾಸನ ಇರ್ಬೋದು, ಬಹಳ ಇಂಪಾರ್ಟೆಂಟು ಐಹೊಳೆ ಶಾಸನ. ಸೊ ಅದನ್ನ ಬಿಟ್ರ ಮಹಾಕೂಟ ಶಾಸನ ಅಂತ ಬರ್ತದ. ಮಹಾಕೂಟ ಶಾಸನ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮಹಾಕೂಟ ಶಾಸನ ಮತ್ತ ಬಾದಾಮಿ ಬಂಡೆಗಲ್ಲು ಶಾಸನ. ಬಾದಾಮಿ ಬಂಡೆಗಲ್ಲು ಶಾಸನ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಅದನ್ನ ಬಿಟ್ರ ಹೈದರಾಬಾದ್ ಸ್ತಂಭ ಶಾಸನ. ಹೈದರಾಬಾದ್ ಸ್ತಂಭ ಶಾಸನ. ಹೈದರಾಬಾದ್ ಸ್ತಂಭ ಶಾಸನ ಇದು ಕೂಡ ನಮಗೆ ಬಹಳ ಮಹತ್ವದ್ದು. ಮತ್ತ ಹಾಗೆ ತೆಗೆದುಕೊಂಡಪ್ಪ ಅಂದ್ರ ಕಪ್ಪೆ ಹರಬಟ ಶಾಸನ. ಕಪ್ಪೆ ಹರಬಟ ಶಾಸನ. ಕಪ್ಪೆ ಹರಬಟ ಶಾಸನ ನೋಡ್ರಿ, ಶಾಸನಗಳು ಅಂತ ತೆಗೆದುಕೊಂಡಾಗ ಕೆಲವೊಂದು ಬಾರಿ ಏನ್ ಮಾಡ್ತಾನ, ಪರ್ಟಿಕ್ಯುಲರ್ ಆಗಿ ಶಾಸನಗಳನ್ನ ಕೊಡ್ತಾನ. ಈ ಒಂದು ಶಾಸನವು ಯಾವ ರಾಜಮನೆತನದ ಬಗ್ಗೆ ನಮ್ಗೆ ಮಾಹಿತಿಯನ್ನ ಕೊಡ್ತದ, ಓಕೆ? ಸೊ ಅಥವಾ ಯಾವ ರಾಜನ ಬಗ್ಗೆ ಆಳ್ವಿಕೆಯನ್ನು ಕೊಡ್ತದ, ಪರ್ಟಿಕ್ಯುಲರ್ ಆಗಿ ಪ್ರಶ್ನೆ ಮಾಡ್ತಕ್ಕಂಥ ಸಾಧ್ಯತೆ ನಮ್ಗೆ ಬಹಳ ಹೆಚ್ಚಿಗೆ ಗೊತ್ತಿರ್ತವೆ. ಅರ್ಥ ಆಗ್ತಿದ್ಯಾ? ಸೊ ಅದರಲ್ಲಿ ಬಾದಾಮಿ ಚಾಲುಕ್ಯರ ಸ್ಥಾಪಕ ಜಯಸಿಂಹ. ಈಗ ಬಾದಾಮಿ ಚಾಲುಕ್ಯರ ಮನೆತನದ ಸ್ಥಾಪಕ ಯಾರಪ್ಪ ಅಂದ್ರೆ ಜಯಸಿಂಹ.
ಹೌದಾ. ಸೊ ಹಾಗಾದ್ರೆ ಪರ್ಟಿಕ್ಯುಲರ್ ಆಗಿ ಜಯಸಿಂಹನೇ ಬಾದಾಮಿ ಚಾಲುಕ್ಯ ಮನೆತನವನ್ನ ಸ್ಥಾಪನೆ ಮಾಡ್ದ ಅಂತ ಹೇಳಿ ನಮಗ ಯಾವ ಒಂದು ಶಾಸನ ತಿಳಿಸ್ತಾ ಹೋಗ್ತದಪ್ಪ ಅಂದ್ರ ನೋಡ್ರಿ ಇಲ್ಲ ಇದೆಯಲ್ಲ ಮಹಾಕೂಟ ಶಾಸನ. ಈ ಮಹಾಕೂಟ ಸ್ತಂಭ ಶಾಸನ ಏನಿದೆ ಸ್ನೇಹಿತರೆ, ಇದು ನಮಗ ಪರ್ಟಿಕ್ಯುಲರ್ ಆಗಿ ಜಯಸಿಂಹ ಬಾದಾಮಿ ಚಾಲುಕ್ಯರ ಮನೆತನವನ್ನ ಸ್ಥಾಪನೆ ಮಾಡ್ದ ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ಹೋಗ್ತದೆ. ಓಕೆನಾ. ಎಸ್. ಸೊ ಈಗ ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟ ಪ್ರಮುಖ ಅರಸರುಗಳು ಯಾರದಾರ ಮತ್ತೆ ಅವರಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಗಳನ್ನು ನಾನು ನಿಮ್ಗೆ ನೀಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ನೋಡ್ರಿ ಅದರಲ್ಲಿ ಒಂದನೇ ಪುಲಕೇಶಿ. ಸೊ ಒಂದನೇ ಪುಲಕೇಶಿಯ ಆಳ್ವಿಕೆಯ ಅವಧಿಯನ್ನು ನಾವು ನೋಡೋದಾಯ್ತಪ್ಪ ಅಂದ್ರ ಕ್ರಿಸ್ತಶಕ 540ರಿಂದ ಆರಂಭ ಆಗಿ 566ರ ತನಕ ಈತ ಆಳ್ವಿಕೆಯನ್ನು ಮಾಡ್ತಾನ. ಸೊ ಈತನ ಆಳ್ವಿಕೆ ಸಂದರ್ಭದಲ್ಲಿ ನಡೆದಂತಹ ಪ್ರಮುಖ ಘಟನೆಗಳು ಯಾರಿದಾವೆ ಅನ್ನೋದನ್ನ ನಾನು ನೋಡ್ತಾ ಹೋಗ್ತೀನಿ ನೋಡ್ರಿ. ಓಕೆ. ಸೊ ಈ ಬಾದಾಮಿ ಚಾಲುಕ್ಯರ ಇತಿಹಾಸ ಆರಂಭ ಆಗುವುದೇ ಈತನಿಂದ. ಯಾರಿಂದ? ಒಂದನೇ ಪುಲಕೇಶಿಯಿಂದ. ಓಕೆ. ಸೊ ಈತ ಕ್ರಿಸ್ತಶಕ 540ರಲ್ಲಿ ಏನ್ ಮಾಡ್ತಾನ, ಕದಂಬರ ಕೊನೆಯ ದೊರೆ ಕದಂಬರ ಕೊನೆಯ ದೊರೆ ಆಗಿದ್ದಂತಹ ಎರಡನೇ ಕೃಷ್ಣವರ್ಮನನ್ನ ಸೋಲಿಸ್ತಾನೆ. ಬಹಳ ಇಂಪಾರ್ಟೆಂಟ್ ನೋಡ್ರಿ. 540ರಲ್ಲಿ ಕದಂಬರ ದೊರೆ ಕೃಷ್ಣವರ್ಮನನ್ನ ಸೋಲಿಸ್ತಾನ. ಕದಂಬರ ದೊರೆ ಕೃಷ್ಣವರ್ಮ ಎರಡನೇ ಕೃಷ್ಣವರ್ಮನನ್ನ ಸೋಲಿಸ್ತಾನೆ ಈತ. ಎರಡನೇ ಕೃಷ್ಣವರ್ಮನನ್ನ ಸೋಲಿಸ್ತಾನೆ. ಯಾರು ಸೋಲಿಸ್ತಾನ? ಒಂದನೇ ಪುಲಕೇಶಿ ಸೋಲಿಸ್ತಾನ. ಅರ್ಥ ಆಗ್ತಿದ್ಯಾ? ಸೊ ಆವಾಗ ಏನಾಗ್ತಾನ, ಒಂದನೇ ಪುಲಕೇಶಿ ಅನ್ನುವಂಥವನು ಬಹಳ ಪ್ರಬಲವಾದ ದೊರೆಯಾಗಿ ಕಾಣಿಸ್ಕೋತಾನ ಇತಿಹಾಸದೊಳಗ ಅನ್ನುವಂಥದ್ದು. ಅರ್ಥ ಆಗ್ತಿದ್ಯಾ? ಸೊ ಅದೇ ರೀತಿ ಈತ 543ರಲ್ಲಿ ವಾತಾಪಿಯನ್ನ ತನ್ನ ರಾಜಧಾನಿಯನ್ನಾಗಿ ಘೋಷಣೆ ಮಾಡ್ಕೋತಾನ. ನೋಡ್ರಿ, ವಾತಾಪಿಯನ್ನ ತನ್ನ ರಾಜಧಾನಿಯನ್ನಾಗಿ ಘೋಷಣೆ ಮಾಡ್ಕೊಂಡಂತಹ ಬಾದಾಮಿ ಚಾಲುಕ್ಯರ ಅರಸ ಯಾರು ಅಂತ ಪ್ರಶ್ನೆ ಕೇಳ್ತಾನ. ವಾತಾಪಿಯನ್ನ ರಾಜಧಾನಿಯನ್ನಾಗಿ ಘೋಷಿಸ್ಕೊತಾನ. ಯಾರು? ಒಂದನೇ ಪುಲಕೇಶಿ 543ರಲ್ಲಿ. ಓಕೆ. ಸೊ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾನ. ವಾತಾಪಿಯನ್ನ ತನ್ನ ರಾಜಧಾನಿಯನ್ನಾಗಿ ಈತ ಘೋಷಿಸ್ಕೊತಾನ. ಓಕೆ. ಎಸ್. ಸೊ ಮತ್ತೆ ಹಾಗಾದ್ರೆ ನಮ್ಗ ಈತ ಸಾಮ್ರಾಜ್ಯದ ವಿಸ್ತರಿಸ್ತಾನ, ಮತ್ತೆ ಈತ ಹಲವು ಸಾಮ್ರಾಜ್ಯಗಳನ್ನ ತನ್ನ ಸಾಮ್ರಾಜ್ಯದೊಳಗ ಸೇರಿಸ್ಕೊತಾನ. ಈ ಎಲ್ಲ ಮಾಹಿತಿಗಳು ನಮ್ಗೆ ಗೊತ್ತಾಗ್ಬೇಕಪ್ಪ ಅಂದ್ರೆ ದಾಖಲೆಗಳ ಮುಖಾಂತರನೇ ಗೊತ್ತಾಗ್ಬೇಕು. ಸೊ ಈಗ ವಿನಾಕಾರಣ ನಾವು ಯಾವುದೇ ದಾಖಲೆಗಳಿಲ್ಲದೆ ಯಾವುದೇ ಇತಿಹಾಸವನ್ನ ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ. ಹೌದಾ. ಸೊ ಅದ್ರಲ್ಲಿ ನೋಡ್ರಿ ಈತ ಈ ಒಂದು ಸಾಮ್ರಾಜ್ಯವನ್ನ ವಿಸ್ತರಿಸ್ತಾ ಅಂತ ಹೇಳಿ, ಸಾಮ್ರಾಜ್ಯದ ವಿಸ್ತಾರಕನಾಗಿದ್ದ ಅಂತೇಳಿ ನಮ್ಗೆ ಯಾವ ಒಂದು ಶಾಸನ ತಿಳಿಸ್ತಾ ಹೋಗ್ತದ ಅಂದ್ರ ಬಾದಾಮಿ ಬಂಡೆಗಲ್ಲು ಶಾಸನ ತಿಳಿಸ್ತಾ ಹೋಗ್ತದ. ಯಾವ ಶಾಸನ? ಬಾದಾಮಿ ಬಂಡೆಗಲ್ಲು ಶಾಸನ. ಸೊ ಅಂದ್ರ ಈ ಬಾದಾಮಿ ಬಂಡೆಗಲ್ಲು ಶಾಸನ ಅನ್ನೋದು ಯಾವ ಅರಸನ ಬಗ್ಗೆ ಮಾಹಿತಿಯನ್ನ ಕೊಡ್ತದಪ್ಪ ಅಂದ್ರ ಒಂದನೇ ಪುಲಕೇಶಿಯ ಬಗ್ಗೆ ಮಾಹಿತಿ ಕೊಡ್ತದ ಅನ್ನುವಂಥದ್ದು ನಮಗೆ ಗೊತ್ತಿರ್ಬೇಕು. ಒಂದನೇ ಪುಲಕೇಶಿಯ ಬಗ್ಗೆ ಮಾಹಿತಿಯನ್ನ ಕೊಡ್ತದ ಅನ್ನೋದು ನಮ್ಗ ಗೊತ್ತಿರ್ಬೇಕು. ಮತ್ತ ಈತನ ಮಡದಿ ಇರ್ತಾಳ, ಆಕಿ ಯಾರಪ್ಪ ಅಂದ್ರ ದುರ್ಬಲಾ ದೇವಿ ಅನ್ನುವಂಥವಳು ಒಂದನೇ ಪುಲಕೇಶಿಯ ಮಡದಿ ಆಗಿರ್ತಾಳ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ಸೊ ಇದು ಒಂದನೇ ಪುಲಕೇಶಿಯ ಬಗ್ಗೆ ನೀವು ತಿಳ್ಕೊಳ್ಬೇಕಾದಂತಹ ಪ್ರಮುಖ ವಿಚಾರಗಳು. ಒಂದನೇ ಪುಲಕೇಶಿಗೆ ರಿಲೇಟೆಡ್ ಆಗಿ ತಿಳ್ಕೊಳ್ಬೇಕಾದಂತಹ ಪ್ರಮುಖ ವಿಚಾರಗಳು. ಅದನ್ನ ಬಿಟ್ರ ನೆಕ್ಸ್ಟ್ ಒಂದನೇ ಕೀರ್ತಿವರ್ಮ ಬರ್ತಾನ. ಒಂದನೇ ಕೀರ್ತಿವರ್ಮ, ಇದನ್ನು ಕೂಡ ಪ್ರಶ್ನೆ ಮಾಡ್ತಾನ ಈತನಿಗೆ ರಿಲೇಟೆಡ್ ಆಗಿ. ಸೊ ಈ ಒಂದನೇ ಕೀರ್ತಿವರ್ಮನ ಆಳ್ವಿಕೆಯ ಅವಧಿಯನ್ನ ನಾವು ನೋಡೋದಾಯ್ತಪ್ಪ ಅಂದ್ರ ಕ್ರಿಸ್ತಶಕ 566ರಿಂದ ಆರಂಭ ಆಗಿ 596ರ ತನಕ ಈತ ಆಳ್ವಿಕೆಯನ್ನ ಮಾಡ್ತಾನ. ಈತನಿಗೆ ಸಂಬಂಧಪಟ್ಟ ಒಂದಷ್ಟು ಪ್ರಮುಖ ವಿಚಾರಗಳನ್ನ ನಾವು ನೋಡೋದಾಯ್ತಪ್ಪ ಅಂದ್ರೆ ಏನೆಲ್ಲ ಪ್ರಮುಖ ಘಟನೆಗಳು ಈತನ ಕಾಲದಲ್ಲಿ ನೋಡುದು. ಸೊ ನೋಡ್ರಿ, ಈತ ಒಂದನೇ ಪುಲಕೇಶಿಯ ಮಗ. ಓಕೆ. ಒಂದನೇ ಪುಲಕೇಶಿಯ ಮಗ ಆಗಿರ್ತಾನ. ಓಕೆ. ಸೊ ಮತ್ತ ಈತ ನಳರು ಮತ್ತೆ ಲಾಟರನ್ನ ಸೋಲಿಸಿ ನಳರ ಕಾಳರಾತ್ರಿ ಅರಸ ಅನ್ನುವಂಥ ಬಿರುದನ್ನ ಪಡ್ಕೊಂಡಿರ್ತಾನ. ಸೊ ಬೇಸಿಕ್ ಆಗಿ ತಿಳ್ಕೊಳ್ಳಿ. ಓಕೆ. ಎಸ್. ಸೊ ಮತ್ತ ಈ ಒಂದು ಕೊಡಚಿ ತಾಮ್ರಪಟ ಶಾಸನ ಅಂತ ಕಂಡು ಬರ್ತದ. ಕೊಡಚಿ ತಾಮ್ರಪಟ ಶಾಸನ. ಸೊ ಈ ಕೊಡಚಿ ತಾಮ್ರಪಟ ಶಾಸನ ಅನ್ನುವಂಥದ್ದು ಒಂದನೇ ಕೀರ್ತಿವರ್ಮನಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಸೊ ಈ ಒಂದು ಶಾಸನದೊಳಗೆ ಹೇಳ್ತಾನ, ಖಡ್ಗದರಸ ಅನ್ನುವಂತಹ ಬಿರುದನ್ನ ಒಂದನೇ ಕೀರ್ತಿವರ್ಮ ಹೊಂದಿದ್ದ ಅನ್ನುವಂತ ಮಾಹಿತಿ ನಮಗೆ ಒಂದು ಶಾಸನದ ಮೂಲಕ ನಮಗೆ ತಿಳಿತಾ ಹೋಗ್ತದೆ. ಸೊ ಇದು ಒಂದನೇ ಕೀರ್ತಿವರ್ಮನ ಬಗ್ಗೆ ಬೇಸಿಕ್ ಆಗಿ ನಮಗೆ ಗೊತ್ತಿರಬೇಕಾದಂತ ಪ್ರಮುಖ ಮಾಹಿತಿಗಳು. ಅರ್ಥ ಆಗ್ತಿದ್ಯಾ? ಸೊ ಈತನ ನಂತರ ಮಂಗಳೇಶ ಅಧಿಕಾರಕ್ಕೆ ಬರ್ತಾನೆ. ನೋಡ್ರಿ, ಮಂಗಳೇಶ ಯಾವ ಮನೆತನಕ್ಕೆ ಸೇರಿದಂತಹ ಅರಸ ಅಂತ ಪ್ರಶ್ನೆ ಮಾಡಿದ್ದ ಒಂದು ಬಾರಿ. ಮಂಗಳೇಶ ಯಾವ ಮನೆತನಕ್ಕೆ ಸೇರಿದ ಅರಸ ಅಂತ ಪ್ರಶ್ನೆ ಮಾಡಿದ್ದ. ಸೊ ಈ ಮಂಗಳೇಶ ಯಾವ ಒಂದು ಅವಧಿಯಲ್ಲಿ ಆಳ್ವಿಕೆಯನ್ನ ಮಾಡ್ತಾನಪ್ಪ ಅಂದ್ರ 596ರಿಂದ ಆರಂಭ ಆಗಿ 609ರ ತನಕ, ಕ್ರಿಸ್ತಶಕ 609ರ ತನಕ ಈತ ಆಳ್ವಿಕೆಯನ್ನ ಮಾಡ್ತಕ್ಕಂಥದ್ದು. ಓಕೆ. ಸೊ ಮತ್ತ ನೋಡ್ರಿ, ಈತನ ಬಗ್ಗೆ ನಾವು ಒಂದಷ್ಟು ಬೇಸಿಕ್ ವಿಚಾರಗಳನ್ನ ನೋಡೋದಾಯ್ತಪ್ಪ ಅಂದ್ರ ಈತ ಮೊದಲಿಗೆ ಏನ್ ಮಾಡ್ತಾನ, ಬಾದಾಮಿಯಲ್ಲಿ ಒಂದು ವೈಷ್ಣವ ಗುಹಾಲಯವನ್ನ ನಿರ್ಮಾಣ ಮಾಡ್ತಾನ. ಎಲ್ಲಿ? ಬಾದಾಮಿಯಲ್ಲಿ ವೈಷ್ಣವ ಗುಹಾಲಯವನ್ನ ನಿರ್ಮಾಣ ಮಾಡ್ತಾನ. ಬಹಳ ಇಂಪಾರ್ಟೆಂಟ್ ಇದು. ವೈಷ್ಣವ ಗುಹಾಲಯವನ್ನ ನಿರ್ಮಾಣ ಮಾಡ್ತಾನೆ. ಎಲ್ಲಿ ನಿರ್ಮಾಣ ಮಾಡ್ತಾನ?
ಬಾದಾಮಿದೊಳಗ ನಿರ್ಮಾಣ ಮಾಡ್ತಾನೆ. ಎಲ್ಲಿ ನಿರ್ಮಾಣ ಮಾಡ್ದ ಅನ್ನೋದು ಕೂಡ ಇಂಪಾರ್ಟೆಂಟ್, ಹೌದಾ? ಆ ಬಾದಾಮಿಯಲ್ಲಿ ಈತ ಆ ವೈಷ್ಣವ ಗುಹಾಲಯವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು. ಹಾಗೇನೆ ಮಹಾಕೂಟ ಸ್ತಂಭ ಶಾಸನವನ್ನ ಹೊರಡಿಸಿದವರು ಯಾರು? ಮಹಾಕೂಟ ಸ್ತಂಭ ಶಾಸನ. ಸೊ ಏನ್ ಹೇಳ್ತದ ಮಹಾಕೂಟ ಸ್ತಂಭ ಶಾಸನ ಅಂತ ಹೇಳದ್ ನಾನ್ ನಿಮ್ಗ. ಮಹಾಕೂಟ ಸ್ತಂಭ ಶಾಸನವನ್ನ ಈತ ಹೊರಡಿಸ್ತಾನೆ ಮಂಗಳೇಶ. ಅರ್ಥ ಆಗ್ತಿದ್ಯಾ? ಹೊರಡಿಸಿದನು. ಸೊ ಈ ಮಹಾಕೂಟ ಸ್ತಂಭ ಶಾಸನವೇ ಜಯಸಿಂಹ ಬಾದಾಮಿ ಚಾಲುಕ್ಯರ ಮನೆತನದ ಸ್ಥಾಪಕ ಅನ್ನುವಂಥ ವಿವರಣೆಯನ್ನು ಕೊಡ್ತಕ್ಕಂಥದ್ದು. ಓಕೆ. ಎಸ್. ಸೊ ಇನ್ನು ನೋಡ್ರಿ, ಕ್ರಿಸ್ತಶಕ 609ರಲ್ಲಿ ಮಂಗಳೇಶನಿಗೆ ಇಮ್ಮಡಿ ಪುಲಕೇಶಿ, ಓಕೆ, ಇಮ್ಮಡಿ ಪುಲಕೇಶಿ ಯಾದವಿ ಕಲಹದಲ್ಲಿ, ಅಂದ್ರೆ ಯಳವತ್ತಿ ಸಿಂಬಿಗೆ ಕಾಳಗ ಅಂತ ಹೇಳಿ ಕರೀತಾರ ಅದನ್ನ. ಯಳವತ್ತಿ ಸಿಂಬಿಗೆ ಕಾಳಗ ಅಂತ ಹೇಳಿ ಕರೀತಾರ. ಸೊ ಇಲ್ಲಿ ಸೋಲಿಸಿ ಕೊಲೆ ಮಾಡ್ತಾನ ಈತನನ್ನ ಅನ್ನುವಂಥದ್ದು. ಅಂದ್ರೆ ಇಮ್ಮಡಿ ಪುಲಕೇಶಿನೇ ಮಂಗಳೇಶನನ್ನ ಕೊಲೆ ಮಾಡ್ಬಿಡ್ತಾನ ಅನ್ನುವಂಥದ್ದು. ಇದು ಯಾದವಿ ಕಲಹ ಅಂತ ಹೇಳಿ ಕರೀತಾರೆ ಇದನ್ನ. ನೋಡ್ರಿ, ಪ್ರಶ್ನೆ ಆಗ್ತದೆ ಇದು. ಯಾದವಿ ಕಲಹ, ಯಾದವಿ ಕಲಹ ಅಥವಾ ಪರ್ಟಿಕ್ಯುಲರ್ ಆಗಿ ಯಳವತ್ತಿ ಸಿಂಬಿಗೆ ಕದನ ಅಂತ ಹೇಳಿ ಕರೀತಾರೆ ಇದನ್ನ. ಯಳವತ್ತಿ ಸಿಂಬಿಗೆ ಕದನ, ಯಳವತ್ತಿ ಸಿಂಬಿಗೆ ಕದನ. ಎಸ್. ಸೊ ಇದು ಯಾವಾಗ ನಡೀತದಪ್ಪ ಅಂದ್ರೆ 609ರಲ್ಲಿ, ಕ್ರಿಸ್ತಶಕ 609ರಲ್ಲಿ ಏನ್ ಮಾಡ್ತಾನ, ಇಮ್ಮಡಿ ಪುಲಕೇಶಿ ಮಂಗಳೇಶನನ್ನ ಈ ಕದನದೊಳಗ ಸೋಲಿಸಿ ಕೊಲೆ ಮಾಡ್ಬಿಡ್ತಾನ. ಅರ್ಥ ಆಗ್ತಿದೆಯಾ? ಮಂಗಳೇಶನನ್ನ ಪ್ರಶ್ನೆ ಕೇಳ್ತಾನ. ಮಂಗಳೇಶನನ್ನ ಕೊಲೆ ಮಾಡಿದಂತಹ ಅಥವಾ ಅಧಿಕಾರದಿಂದ ಪದಚ್ಯುತಿಗೊಳಿಸಿದಂತಹ ಬಾದಾಮಿ ಚಾಲುಕ್ಯರ ಅರಸ ಯಾರು ಅಂತ ಪ್ರಶ್ನೆಯನ್ನ ಕೇಳ್ತಾನೆ, ಇಮ್ಮಡಿ ಪುಲಕೇಶಿ. ಅರ್ಥ ಆಗ್ತಿದ್ಯಾ? ಸೊ ಈತನ ನಂತರ ಬರ್ತಕ್ಕಂಥವನೇ ಇಮ್ಮಡಿ ಪುಲಕೇಶಿ ಅಥವಾ ಎರಡನೇ ಪುಲಕೇಶಿ ಅನ್ನುವಂಥವನು. ಇಮ್ಮಡಿ ಪುಲಕೇಶಿ ಅಥವಾ ಎರಡನೇ ಪುಲಕೇಶಿ ಅನ್ನುವಂಥವನು. ಪ್ರಶ್ನೆ ಕೇಳ್ತಾನ, ಸ್ವಲ್ಪ ಗಮನ ಹರಿಸಿ. ಮತ್ತ ಈತನ ಆಳ್ವಿಕೆಯ ಅವಧಿಯನ್ನು ನಾವು ನೋಡೋದೈತಪ್ಪ ಅಂದ್ರೆ ಕ್ರಿಸ್ತಶಕ 609ರಿಂದ ಆರಂಭ ಆಗಿ 642ರ ತನಕ ಈತ ಆಳ್ವಿಕೆಯನ್ನ ಮಾಡ್ತಾನ. ಸೊ ಇಮ್ಮಡಿ ಪುಲಕೇಶಿಗೆ ಸಂಬಂಧಪಟ್ಟ ಹಾಗೆ ಬೇಸಿಕ್ ವಿಚಾರಗಳು ನಾವ್ ಏನೇನ ತಿಳ್ಕೊಬೇಕಪ್ಪ ಅಂದ್ರ, ಈತ ಬಾದಾಮಿ ಚಾಲುಕ್ಯರೊಳಗ ಪ್ರಸಿದ್ಧ ಅರಸನಾಗಿರ್ತಾನ. ಸೊ ಈತನಿಗೆ ಒಂದು ಬಿರುದು ಇರ್ತದ, ಇದು ಬಹಳ ಫೇಮಸ್. ದಕ್ಷಿಣ ಪಥೇಶ್ವರ ಅಂತ ಹೇಳಿ ಈತನನ್ನ ಕರೀತಾರ. ಏನಂತ ಕರೀತಾರ? ದಕ್ಷಿಣ ಪಥೇಶ್ವರ. ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ದಕ್ಷಿಣ ಪಥೇಶ್ವರ ಅನ್ನುವಂಥ ಬಿರುದನ್ನ ಈತ ಪಡ್ಕೊಂಡಿದ್ದ ಅನ್ನುವಂಥದ್ದು. ಮತ್ತ ಈತ ಏನ್ ಮಾಡ್ತಾನ, ಸೌರಾಷ್ಟ್ರದ ಮೇಲೆ ದಾಳಿ ಮಾಡ್ತಾನ. ಮತ್ತ ತನ್ನ ಸಹೋದರನಾದ ಎರಡನೇ ಜಯಸಿಂಹನನ್ನ ರಾಜಪ್ರತಿನಿಧಿಯಾಗಿ ಅಲ್ಲಿಗೆ ನೇಮಕ ಮಾಡ್ತಾನ. ನೋಡ್ರಿ, ಇದು ಪ್ರಶ್ನೆ ಆಗ್ತದೆ ಇದು. ಈತ ಸೌರಾಷ್ಟ್ರದ ಮೇಲೆ ದಾಳಿ ಮಾಡಿ ಅದನ್ನ ವಶಪಡಿಸ್ಕೋತಾನ, ಸೌರಾಷ್ಟ್ರವನ್ನ ವಶಪಡಿಸ್ಕೊಂಡು ಅಲ್ಲಿ ತನ್ನ ರಾಜಪ್ರತಿನಿಧಿಯಾಗಿ ಯಾರನ್ನ ನೇಮಕ ಮಾಡ್ತಾನಪ್ಪ ಅಂದ್ರೆ ಎರಡನೇ ಜಯಸಿಂಹನನ್ನ ನೇಮಕ ಮಾಡ್ತಾನ. ಅರ್ಥ ಆಗ್ತಿದ್ಯಾ? ಯಾರನ್ನ ನೇಮಕ ಮಾಡ್ತಾನ? ತನ್ನ ಸಹೋದರನಾದಂತಹ ಎರಡನೇ ಜಯಸಿಂಹನನ್ನ ಆತ ಅಲ್ಲಿ ರಾಜಪ್ರತಿನಿಧಿಯಾಗಿ ನೇಮಕ ಮಾಡ್ತಕ್ಕಂಥದ್ದು. ಸೊ ಮತ್ತ ಈತ ಏನ್ ಮಾಡ್ತಾನಪ್ಪ ಅಂದ್ರ ಕ್ರಿಸ್ತಶಕ 620ರಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ವೆಂಗಿಯ ಮೇಲೆ ದಾಳಿಯನ್ನ ಮಾಡ್ತಾನ. ಓಕೆ, ವೆಂಗಿಯ ಮೇಲೆ ದಾಳಿ ಮಾಡ್ತಾನ. ಮತ್ತ ತನ್ನ ಸಹೋದರ ಕುಬ್ಜ ವಿಷ್ಣುವರ್ಧನನ್ನ, ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಓಕೆ, ವೆಂಗಿಯ ಮೇಲೆ ದಾಳಿಯನ್ನ ಮಾಡ್ತಾನೆ. ಯಾವಾಗ? 620ರಲ್ಲಿ. ಸೊ 620ರಲ್ಲಿ ವೆಂಗಿಯ ಮೇಲೆ ದಾಳಿ ಮಾಡಿದ್ಮೇಲೆ ವೆಂಗಿಯ ಮೇಲೆ ದಾಳಿ ಮಾಡಿ ಸೊ ವೆಂಗಿಯನ್ನ ವಶಪಡಿಸ್ಕೋತಾನ. ಅಲ್ಲಿ ತನ್ನ ರಾಜಪ್ರತಿನಿಧಿಯಾಗಿ ಯಾರನ್ನ ನೇಮಕ ಮಾಡ್ತಾನಪ್ಪ ಅಂದ್ರೆ ತನ್ನ ಮತ್ತೊಬ್ಬ ಸಹೋದರ ಕುಬ್ಜ ವಿಷ್ಣುವರ್ಧನನನ್ನ. ಕುಬ್ಜ ವಿಷ್ಣುವರ್ಧನ ಬಹಳ ಫೇಮಸ್ ಇದು. ಓಕೆ, ಪ್ರಶ್ನೆ ಕೇಳ್ತಾನ. ಕುಬ್ಜ ವಿಷ್ಣುವರ್ಧನ ವೆಂಗಿಯ ಒಂದು ರಾಜಪ್ರತಿನಿಧಿಯಾಗಿ ಕುಬ್ಜ ವಿಷ್ಣುವರ್ಧನನನ್ನ ಏನ್ ಮಾಡ್ತಾನ? ನೇಮಕ ಮಾಡ್ತಾನ. ಓಕೆ, ಎಸ್. ಸೊ ಮತ್ತೆ ನೋಡ್ರಿ, 630ರಲ್ಲಿ ಕಂಚಿಯ ಪಲ್ಲವ ದೊರೆ 1ನೇ ಮಹೇಂದ್ರ ವರ್ಮನನ್ನ ಪಲ್ಲಲ್ಲೂರು ಕದನದಲ್ಲಿ ಸೋಲಿಸಿ ಏನ್ ಮಾಡ್ತಾನ? ಲೂಟಿ ಮಾಡ್ತಾನೆ. ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಕ್ರಿಸ್ತಶಕ 630ರಲ್ಲಿ ಏನ್ ಮಾಡ್ತಾನೆ? ಕಂಚಿಯ ಪಲ್ಲವರ ದೊರೆ ಆಗಿದ್ದಂತಹ ಆ ಸಂದರ್ಭದಲ್ಲಿ ಯಾರು ಆಳ್ವಿಕೆಯನ್ನ ಮಾಡ್ತಿದ್ರು? ಕೆಲವು ಬಾರಿ ಸಮಕಾಲೀನ ರಾಜರ ಬಗ್ಗೆ ಕ್ವಶನ್ ಗಳನ್ನ ಮಾಡ್ತಾನೆ. ಅರ್ಥ ಆಗ್ತಿದ್ಯಾ? ಕಂಚಿಯ ಪಲ್ಲವರ ದೊರೆ ಆವಾಗ 1ನೇ ಮಹೇಂದ್ರ ವರ್ಮ ಯಾರಿರ್ತಾನಪ್ಪ? 1ನೇ ಮಹೇಂದ್ರ ವರ್ಮ ಆ ಒಂದು ಸಂದರ್ಭದಲ್ಲಿ ಆಳ್ವಿಕೆಯನ್ನ ಮಾಡ್ತಿರ್ತಾನ. 1ನೇ ಮಹೇಂದ್ರ ವರ್ಮನ ಮೇಲೆ ದಾಳಿಯನ್ನ ಮಾಡಿ ಈತ ಏನ್ ಮಾಡ್ತಾನ? ಪಲ್ಲಲ್ಲೂರು ಕದನ. ಪ್ರಶ್ನೆ ಕೇಳ್ತಾನ, ಪಲ್ಲಲ್ಲೂರು ಕದನ ಯಾರ ನಡುವೆ ನಡೆಯಿತು? ಪಲ್ಲಲ್ಲೂರು ಕದನ ಯಾರ ನಡುವೆ ನಡೆಯಿತು? ಸೊ ನೋಡ್ರಿ, ಪಲ್ಲಲ್ಲೂರು ಕದನ ಅನ್ನುವಂಥದ್ದು 1ನೇ ಮಹೇಂದ್ರ ವರ್ಮ ಮತ್ತು ಇಮ್ಮಡಿ ಪುಲಕೇಶಿ ನಡುವೆ ನಡೆದು ಫೈನಲಿ ಇಮ್ಮಡಿ ಪುಲಕೇಶಿ ಒಂದು ಕದನದಲ್ಲಿ ಗೆಲ್ತಾನ ಅನ್ನುವಂಥದ್ದು. ಅರ್ಥ ಆಗ್ತಿದ್ಯಾ? ಸೊ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ಕ್ರಿಸ್ತಶಕ 634ರಲ್ಲಿ ನಡೆದಂತಹ ನರ್ಮದಾ ನದಿ ಕಾಳಗ ಬಹಳ ಫೇಮಸ್ ಇದು. ಸೊ ಈ ನರ್ಮದಾ ನದಿ ಕಾಳಗದಲ್ಲಿ ಯಾರನ್ನ ಸೋಲಿಸ್ತಾನ ಇವ? ಹರ್ಷವರ್ಧನನನ್ನ ಸೋಲಿಸ್ತಾನ. ಹರ್ಷವರ್ಧನನನ್ನ ಸೋಲಿಸ್ತಾನೆ.
ಹರ್ಷವರ್ಧನನನ್ನ ಸೋಲಿಸ್ತಾನ. ಸೊ ಈಗ ಹರ್ಷವರ್ಧನನನ್ನ ಯಾವ ಬಿರುದಿನಿಂದ ಕರಿತಾ ಇದ್ರು? ಉತ್ತರ ಫತೇಶ್ವರ ಅಂತ ಹೇಳಿ ಕರಿತಾ ಇದ್ರು. ಈಗ ಇಮ್ಮಡಿ ಪುಲಕೇಶಿಯನ್ನ ದಕ್ಷಿಣ ಫತೇಶ್ವರ ಅಂತ ಕರೆದ್ರೆ ಹರ್ಷವರ್ಧನನನ್ನ ಉತ್ತರ ಫತೇಶ್ವರ ಅಂತ ಹೇಳಿ ಕರಿತಾ ಇದ್ರು. ಸೊ ಈತನನ್ನ ಸೋಲಿಸ್ತಾನ. ಈತ ಸೋಲಿಸಿದ ಮೇಲೆ ಏನು ಹರ್ಷವರ್ಧನನನ್ನ ಸೋಲಿಸಿದ ಮೇಲೆ ಒಂದು ಬಿರುದನ್ನ ಪಡ್ಕೋತಾನ. ಏನಂತ ಪಡ್ಕೋತಾನಪ್ಪ ಅಂದ್ರ ಪರಮೇಶ್ವರ ಅನ್ನುವಂತ ಬಿರುದನ್ನ ಪಡ್ಕೋತಾನ. ಏನಂತ? ಪರಮೇಶ್ವರ ಅನ್ನುವಂತ ಬಿರುದನ್ನ ಈತ ಧರಿಸ್ಕೊಂಡ ಅನ್ನುವಂಥದ್ದು. ಓಕೆ. ಸೊ ಮತ್ತೆ ಈತನ ಆಸ್ಥಾನಕ್ಕೆ ಒಬ್ಬ ಚೀನಿ ಕ್ಯಾಂಡಿಡೇಟ್ ಪ್ರವಾಸಿಗ ಭೇಟಿ ಕೊಟ್ಟಿರ್ತಾನ, ಯುಎನ್ ಸಾಂಗ್. ಯುಎನ್ ಸಾಂಗ್. ಯುಎನ್ ಸಾಂಗ್ನ ಕೃತಿ ಯಾವ್ದಪ್ಪ ಅಂದ್ರೆ ಸಿಯುಕಿ. ಯುಎನ್ ಸಾಂಗ್ನ ಕೃತಿ ಯಾವ್ದಪ್ಪ ಅಂದ್ರೆ ಸಿಯುಕಿ. ಸೊ ಈತ ಪ್ರಮುಖವಾಗಿ ನೋಡ್ರಿ ಉತ್ತರ ಭಾರತದಲ್ಲಿ ಹರ್ಷವರ್ಧನನ ಆಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟಿರ್ತಾನ ಯುಎನ್ ಸಾಂಗು. ಸೊ ಹಾಗೇನೆ ದಕ್ಷಿಣ ಭಾರತಕ್ಕೆ ಬಂತಪ್ಪ ಅಂದ್ರ ಇಲ್ಲಿ ಬಾದಾಮಿ ಚಾಲುಕ್ಯರ ಮನೆತನದೊಳಗ ಇಮ್ಮಡಿ ಪುಲಕೇಶಿಯ ಆಸ್ಥಾನಕ್ಕೆ ಬಂದಿರ್ತಾನ. ಜೊತೆಗೆ ಪಲ್ಲವರ ಆಸ್ಥಾನದಲ್ಲಿ 1ನೇ ಮಹೇಂದ್ರ ವರ್ಮ, ಯಾರು 1ನೇ ಮಹೇಂದ್ರ ವರ್ಮನ ಆಸ್ಥಾನಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿರ್ತಾನ ಅನ್ನುವಂಥದ್ದು ನಿಮ್ಗೆ ನೆನಪಿರ್ಲಿ ಸ್ನೇಹಿತರೆ. ಓಕೆ. ಎಸ್. ಸೊ ಮತ್ತ 642ರಲ್ಲಿ ಕ್ರಿಸ್ತ ಶಕ 642ರಲ್ಲಿ ಸಾರಿ ಅದು 1ನೇ ನರಸಿಂಹ ಮಹೇಂದ್ರ ವರ್ಮ ಅಲ್ಲ, 1ನೇ ನರಸಿಂಹವರ್ಮನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೀವ. ಸಾರಿ, 1ನೇ ನರಸಿಂಹವರ್ಮ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾನಪ್ಪ ಅಂದ್ರೆ 1ನೇ ನರಸಿಂಹವರ್ಮನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾನೆ. ಯಾರು? ಯುಎನ್ ಸಾಂಗ್. ಅರ್ಥ ಆಗ್ತಿದ್ಯಾ? ಎಸ್. ಸೊ ಹಾಗಾದ್ರೆ ನೋಡ್ರಿ ಈತ ಏನ್ ಮಾಡ್ತಾನಪ್ಪ ಅಂದ್ರ 642ರಲ್ಲಿ ಕ್ರಿಸ್ತ ಶಕ 642ರಲ್ಲಿ ಏನ್ ಮಾಡ್ತಾನ, ಪಲ್ಲವರ ದೊರೆಯಾಗಿದ್ದಂತ 1ನೇ ನರಸಿಂಹವರ್ಮ ಮಣಿಮಂಗಲಂ ಮತ್ತು ಪೆರಿಯಾರ್ ಕಾಳಗದಲ್ಲಿ, ಇದು ಗಮನಿಸಿ, ಮಣಿಮಂಗಳಂ ಅಥವಾ ಇದನ್ನ ಪೆರಿಯಾರ್ ಕಾಳಗ ಅಂತಾನೂ ಕೂಡ ಕರೀತಾರ. ಏನಂತ ಕರೀತಾರ? ಪೆರಿಯಾರ್ ಕಾಳಗ. ಸೊ ಈ ಪೆರಿಯಾರ್ ಕಾಳಗದೊಳಗ ಏನಾಗ್ತದ, ನರಸಿಂಹವರ್ಮ ಇಮ್ಮಡಿ ಪುಲಕೇಶಿಯನ್ನ ಸೋಲಿಸ್ಬಿಡ್ತಾನ. ಓಕೆ. ಇಮ್ಮಡಿ ಪುಲಕೇಶಿ ಸೋತ್ ಬಿಡ್ತಾನ. ಇಮ್ಮಡಿ ಪುಲಕೇಶಿಗೆ ಸೋಲು. ಯಾರಿಂದ ಸೋಲು? 1ನೇ ನರಸಿಂಹವರ್ಮ ಇಮ್ಮಡಿ ಪುಲಕೇಶಿಯನ್ನ ಸೋಲಿಸ್ಬಿಡ್ತಾನ. ಯಾವ ಕಾಳಗದೊಳಗ? ಪೆರಿಯಾರ್ ಕಾಳಗದೊಳಗ. ಅರ್ಥ ಆಗ್ತಿದ್ಯಾ? ಪೆರಿಯಾರ್ ಕಾಳಗದೊಳಗ ಅಥವಾ ಮಣಿಮಂಗಲಂ ಕಾಳಗ ಅಥವಾ ಪೆರಿಯಾರ್ ಕಾಳಗದೊಳಗ ಈತನನ್ನ ಸೋಲಿಸ್ಬಿಡ್ತಾನ. ಓಕೆ. ಇಮ್ಮಡಿ ಪುಲಕೇಶಿಯನ್ನ ಸೋಲಿಸಿ ಏನ್ ಮಾಡ್ತಾನ? ಕೊಲೆ ಮಾಡ್ಬಿಡ್ತಾನ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ಅಂದ್ರ 1ನೇ ಮಹೇಂದ್ರ ವರ್ಮನನ್ನ ಸೋಲಿಸಿರ್ತಾನ ಯಾರು? ಇಮ್ಮಡಿ ಪುಲಕೇಶಿ. ಸೊ ಅದರ ಸೇಡನ್ನ ಈ ಒಂದು 1ನೇ ನರಸಿಂಹವರ್ಮ ತದನಂತರ ಕ್ರಿಸ್ತ ಶಕ 642ರಲ್ಲಿ ತೀರ್ಸ್ಕೊತಾನ ಅನ್ನೋದು ನಮ್ಗ ನೆನ್ಪಿರ್ಬೇಕು. ಅರ್ಥ ಆಗ್ತಿದ್ಯಾ? ಸೊ ಅದನ್ನ ಬಿಟ್ರೆ ನೋಡ್ರಿ 642ರಿಂದ 655ರವರೆಗೆ ವಾತಾಪಿ ಏನಾಗಿರ್ತದ ಅಂದ್ರ ಕಂಚಿಯ ಪಲ್ಲವರ ಅಧೀನಕ್ಕ ಹೋಗ್ಬಿಡ್ತದ. ಯಾವಾಗ ಇಮ್ಮಡಿ ಪುಲಕೇಶಿ ಸತ್ತು ಹೋಗ್ತಾನ ಈ ಒಂದು ಕದನದಲ್ಲಿ 642ರಿಂದ ಆರಂಭ ಆಗಿ 655ರ ತನಕ ಈ ವಾತಾಪಿ ಎನ್ನುವಂತಹ ಪ್ರದೇಶ, ಓಕೆ, ವಾತಾಪಿ ಬಾದಾಮಿ, ಸೊ ಈ ಒಂದು ಪ್ರದೇಶ ಏನಾಗ್ತದೆ ಸಾಹೇಬ್ರ ಪಲ್ಲವರ ಒಂದು ಅಧೀನಕ್ಕ ಹೋಗ್ತದ ಅನ್ನೋದು ನಿಮ್ಗೆ ನೆನಪಿರ್ಬೇಕು. ಓಕೆ. ಸೊ ಮತ್ತ ಇನ್ ಫ್ಯೂಚರ್ ಆಫ್ಟರ್ ಇಮ್ಮಡಿ ಪುಲಕೇಶಿಯ ಅಂತ್ಯದ ನಂತರ ಸುಮಾರು ಒಂದು 13 ವರ್ಷಗಳ ಕಾಲ, ಓಕೆ, 13 ಇಯರ್ಸ್, 13 ವರ್ಷಗಳ ಕಾಲ ಈ ಒಂದು ಬಾದಾಮಿ ಚಾಲುಕ್ಯ ಮನೆತನ ಅಂತಕ್ಕಂಥದ್ದು ಕತ್ತಲೆಯ ಯುಗ ಅಥವಾ ಅಂಧಕಾರ ಯುಗದೊಳಗ ಮುಳುಗೋಗ್ತದ ಅನ್ನೋದನ್ನ ನಾವು ಇದ್ರ ಮುಖಾಂತರ ತಿಳಿತಾ ಹೋಗ್ತೀವಿ. ಓಕೆ. ಸೊ ಮತ್ತೆ ನೋಡ್ರಿ ಇಮ್ಮಡಿ ಪುಲಕೇಶಿಗೆ ಸಾಕಷ್ಟು ಬಿರುದುಗಳಿರ್ತಾವ. ಅದರಲ್ಲಿ ಪರಮೇಶ್ವರ ಆಗಿರ್ಬೋದು, ದಕ್ಷಿಣ ಫತೇಶ್ವರ ಆಗಿರ್ಬೋದು. ಓಕೆ. ಸೊ ಮತ್ತ ಪರಮ ಭಟ್ಟಾರಕ, ಇದು ಪ್ರಮುಖವಾಗಿ ಕೇಳಿದ್ದ ಒಂದು ಬಾರಿ. ಪರಮ ಭಟ್ಟಾರಕ ಅನ್ನುವಂಥ ಬಿರುದನ್ನ ಯಾರು ಹೊಂದಿದ್ರು ಅಂತ. ಪರಮ ಭಟ್ಟಾರಕ ಅನ್ನುವಂಥ ಬಿರುದನ್ನ ಇಮ್ಮಡಿ ಪುಲಕೇಶಿ ಹೊಂದಿರ್ತಾನೆ ಸ್ನೇಹಿತರೆ. ಓಕೆ. ಸೊ ಮತ್ತೆ ಈತನ ಆಸ್ಥಾನದೊಳಗ ಇಮ್ಮಡಿ ಪುಲಕೇಶಿಯ ಆಸ್ಥಾನದೊಳಗ ರವಿಕೀರ್ತಿ ಎನ್ನುವಂತಹ ಒಬ್ಬ ವಿದ್ವಾಂಸ ಇರ್ತಾನೆ. ಈತನ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾನ. ರವಿಕೀರ್ತಿ ಯಾರ ಆಸ್ಥಾನದೊಳಗೆ ಇರ್ತಾನಪ್ಪ ಅಂದ್ರ ಇಮ್ಮಡಿ ಪುಲಕೇಶಿಯ ಆಸ್ಥಾನದೊಳಗ ಇರ್ತಾನ. ಮತ್ತ ಈ ಇಮ್ಮಡಿ ಪುಲಕೇಶಿಯ ದಿಗ್ವಿಜಯಗಳ ಬಗ್ಗೆ ನಮಗ ಯಾವ ಒಂದು ಶಾಸನ ಮಾಹಿತಿಯನ್ನು ಕೊಡ್ತದಪ್ಪ ಅಂದ್ರ ಐಹೊಳೆ ಶಾಸನ ಅನ್ನುವಂಥದ್ದು. ಇಮ್ಮಡಿ ಪುಲಕೇಶಿಯ ಆಳ್ವಿಕೆಯ ಬಗ್ಗೆ ಯಾವ ಒಂದು ಶಾಸನ ನಮಗ ಮಾಹಿತಿಯನ್ನು ಕೊಡ್ತದಪ್ಪ ಅಂದ್ರ ಐಹೊಳೆ ಶಾಸನ ನಮಗ ಮಾಹಿತಿ ಕೊಡ್ತಾ ಹೋಗ್ತದ. ಮತ್ತೆ ಈ ಒಂದು ಶಾಸನ, ಐಹೊಳೆ ಶಾಸನ ಯಾವ ಒಂದು ದೇವಾಲಯದ ಆವರಣದಲ್ಲಿ ಕಂಡು ಬರ್ತದ ಅಂದ್ರ ಮೇಗುತಿ ದೇವಾಲಯ. ಕೇಳಿರಿ? ಎಸ್, ಮೇಗುತಿ ದೇವಾಲಯದ ಆವರಣದಲ್ಲಿ ಇದು ಕಂಡು ಬರ್ತಕ್ಕಂಥದ್ದು. ಮೇಗುತಿ ದೇವಾಲಯದ ಆವರಣದಲ್ಲಿ ಇದು ನಮಗ ಕಂಡು ಬರ್ತಕ್ಕಂಥದ್ದು. ಸೊ ಈ ಒಂದು ಐಹೊಳೆ ಶಾಸನದೊಳಗೆ ನೋಡ್ರಿ ಪ್ರಮುಖವಾಗಿ ನಮಗ 16 ಸಾಲುಗಳು ಕಂಡು ಬರ್ತಾವ. ಎಷ್ಟು ಸಾಲುಗಳು? 16 ಸಾಲುಗಳು ಕಂಡು ಬರ್ತಾವ. ಈ ಶಾಸನದೊಳಗ ಕಾಳಿದಾಸನ ಹೆಸರು ಕೂಡ ಕಂಡು ಬಂದದ ಅನ್ನೋದು ಬಹಳ ಇಂಪಾರ್ಟೆಂಟ್ ನಮಗ. ಈ ಐಹೊಳೆ ಶಾಸನದೊಳಗ ಕಾಳಿದಾಸ 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಇದ್ದಂತಹ ಈ ಕಾಳಿದಾಸನ ಹೆಸರು ಕೂಡ ಕಂಡು ಬಂದಿದೆ ಅನ್ನೋದು ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು. ಅದಕ್ಕೆ ರಿಲೇಟೆಡ್ ಆಗಿ ಪ್ರಶ್ನೆಗಳು ಆಗ್ತವೆ. ಓಕೆ. ಸೊ ನಂತರ 1ನೇ ವಿಕ್ರಮಾದಿತ್ಯ ಬರ್ತಾನೆ ನೋಡ್ರಿ ಸಾಹೇಬ್ರ.
ನಂತರ 1ನೇ ವಿಕ್ರಮಾದಿತ್ಯ ಬರ್ತಾನ. ಸೊ ಈತನ ಆಳ್ವಿಕೆಯೊಳಗ ಏನೇನು ಘಟನೆಗಳು ನಡೆದವ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಇತಿಹಾಸ ಬಹಳ ಅದ್ಭುತವಾಗಿರ್ತದ ಸ್ನೇಹಿತರೆ. ನಾವು ಓದ್ತಕ್ಕಂತ ರೀತಿ ಕರೆಕ್ಟ್ ಇರ್ಬೇಕಷ್ಟೆ. ಓಕೆ, ಇತಿಹಾಸವನ್ನ ಎಂಜಾಯ್ ಮಾಡ್ತಾ ಓದ್ಬೇಕು. ಇತಿಹಾಸವನ್ನ ಎಂಜಾಯ್ ಮಾಡ್ತಾ ಹೋಗ್ಬೇಕು, ಹಂಗಾದ್ರೆ ಮಾತ್ರ ಅದು ಅರ್ಥ ಆಗೋದು. ನಂತರ 1ನೇ ವಿಕ್ರಮಾದಿತ್ಯ ಬರ್ತಾನ. ಸೊ ಈ 1ನೇ ವಿಕ್ರಮಾದಿತ್ಯ ಇದನ್ನಲ್ಲ, ಈತ 2ನೇ ಮಹೇಂದ್ರ ವರ್ಮ. ಓಕೆ, 2ನೇ ಮಹೇಂದ್ರ ವರ್ಮ ಮತ್ತ 1ನೇ ಪರಮೇಶ್ವರ ವರ್ಮನನ್ನ ಸೋಲಿಸಿ ವಾತಾಪಿಯನ್ನ ವಶಪಡಿಸ್ಕೊತಾನ. ಅರ್ಥ ಆಯ್ತು ನಿಮ್ಗ? ಸೊ ಈ ಪಲ್ಲವರು, ಕಂಚಿಯ ಪಲ್ಲವರಿದಾರಲ್ಲ, ಕಂಚಿಯ ಪಲ್ಲವರ ಅರಸ 1ನೇ ನರಸಿಂಹವರ್ಮ ಯಾವಾಗ ಇಮ್ಮಡಿ ಪುಲಕೇಶಿಯನ್ನ ಸೋಲಿಸಿ 642ರಿಂದ ಆರಂಭ ಆಗಿ 655ರ ತನಕ ವಾತಾಪಿಯನ್ನ ತನ್ನ ಕಂಟ್ರೋಲ್ ತಗೊಂಡಿರ್ತಾನ. ಓಕೆ, ಸೊ ನಂತರ ಆಳ್ವಿಕೆಗೆ ಬಂದಂತಹ ಬಾದಾಮಿ ಚಾಲಕರ ಪ್ರಸಿದ್ಧ ಅರಸ 1ನೇ ವಿಕ್ರಮಾದಿತ್ಯ ಏನ್ ಮಾಡ್ತಾನಪ್ಪ ಅಂದ್ರ, 1ನೇ ವಿಕ್ರಮಾದಿತ್ಯ ಕಂಚಿಯ ಪಲ್ಲವರ ಅರಸ 2ನೇ ಮಹೇಂದ್ರ ವರ್ಮನನ್ನ ಸೋಲಿಸಿ 2ನೇ ಮಹೇಂದ್ರ ವರ್ಮ, ಸೊ 2ನೇ ಮಹೇಂದ್ರ ವರ್ಮನನ್ನ ಸೋಲಿಸಿ ಏನ್ ಮಾಡ್ತಾನ, ಮತ್ತೆ ವಾತಾಪಿಯನ್ನ ವಶಪಡಿಸ್ಕೊತಾನ. ಇದು ಬಹಳ ಇಂಪಾರ್ಟೆಂಟ್. ಸೊ ಈ ಒಂದು ವಿವರ, ಈ ಒಂದು ಮಾಹಿತಿ ನಮ್ಗೆ ಯಾವ ಒಂದು ಶಾಸನದಿಂದ ತಿಳಿತಾ ಹೋಗ್ತದಪ್ಪ ಅಂದ್ರ, ಹೈದರಾಬಾದ್ ಶಾಸನದಿಂದ ನಮಗ ತಿಳಿದು ಬರ್ತದೆ. ಓಕೆ, ಹೈದರಾಬಾದ್ ಶಾಸನದಿಂದ ನಮಗ ಈ ಒಂದು ಮಾಹಿತಿ ತಿಳಿದು ಬರ್ತದ. ಇದು ಕೂಡ ನಮಗ ಬಹಳ ಇಂಪಾರ್ಟೆಂಟ್. ಅರ್ಥ ಆಗ್ತಿದ್ಯಾ? ಸೊ ಈತನಿಗ ನೋಡ್ರಿ ಹಲವೊಂದಷ್ಟು ಬಿರುದುಗಳಿರ್ತಾವ. ಅದ್ರಲ್ಲ ರಣರಸಿಕ ಅಂತ ಹೇಳಿ ಬಿರುದನ್ನ ಪಡ್ಕೊಂಡಿರ್ತಾನ. ಮತ್ತ ಅದನ್ನ ಬಿಟ್ರ ಪರಮೇಶ್ವರ ಅನ್ನುವಂಥ ಬಿರುದು ಸಹಜವಾಗಿ ಈತನಿಗೂ ಕೂಡ ಇರ್ತದ 1ನೇ ವಿಕ್ರಮಾದಿತ್ಯನಿಗ. ಅಂದ್ರ 1ನೇ ವಿಕ್ರಮಾದಿತ್ಯ ಇಮ್ಮಡಿ ಪುಲಕೇಶಿಯ ಆಳ್ವಿಕೆಯ ನಂತರ ತನ್ನ ಕೈ ಬಿಟ್ಟೋಗಿದ್ದಂತಹ ವಾತಾಪಿ ಅನ್ನುವಂತಹ ನಗರವನ್ನ ಮತ್ತ ಪಲ್ಲವರಿಂದ ವಶಪಡಿಸಿಕೊಂಡಂತಹ ಕೀರ್ತಿ ಯಾರಿಗ ಸಲ್ತಾ ಹೋಗ್ತದಪ್ಪ ಅಂದ್ರ 1ನೇ ವಿಕ್ರಮಾದಿತ್ಯನಿಗ ಸಲ್ಲುತ್ತಾ ಹೋಗ್ತದೆ ಅನ್ನುವಂಥದ್ದು. ಓಕೆ, ಸೊ ಈತನ ನಂತರ 1ನೇ ವಿನಯಾದಿತ್ಯ ಆಳ್ವಿಕೆಗೆ ಬರ್ತಾನೆ. ಯಾರು? 1ನೇ ವಿನಯಾದಿತ್ಯ ಆಳ್ವಿಕೆಗೆ ಬರ್ತಾನೆ ಸ್ನೇಹಿತರೆ. ಸೊ ಈ 1ನೇ ವಿನಯಾದಿತ್ಯನ ಬಗ್ಗೆ ಏನೆಲ್ಲ ವಿಚಾರಗಳನ್ನ ನಾವು ತಿಳ್ಕೊಬೇಕಪ್ಪ ಅಂತ ನಾವು ನೋಡೋದಾದ್ರ ಬಹಳ ಇಂಪಾರ್ಟೆಂಟ್ ಆಗ್ತಾವ ವಿಚಾರಗಳು. ಗಮನ ಕೊಟ್ಟು ಈ ಕಡೆ ತರಗತಿಗಳನ್ನ ಕೇಳಿಸ್ಕೋಬೇಕು, ಕಾನ್ಸಂಟ್ರೇಟ್ ಕೊಟ್ಟು ತರಗತಿಯನ್ನ ಕೇಳ್ರಿ. 1ನೇ ವಿನಯಾದಿತ್ಯ, ಓಕೆ, ಸೊ ರನ್ನ ಇದರಲ್ಲ, ರನ್ನ ಕವಿ. ಸೊ ಈ ರನ್ನ ತನ್ನ ಕಾವ್ಯದೊಳಗ ದೂರ್ಧರ ಮಲ್ಲ ಎಂದು ಈತನನ್ನ ಹೊರಡಿಸ್ತಾರ. 1ನೇ ವಿನಯಾದಿತ್ಯನನ್ನ ರನ್ನ ಕವಿ ತನ್ನ ಕಾವ್ಯದೊಳಗ ದೂರ್ಧರ ಮಲ್ಲ, ಏನಂತ? ದೂರ್ಧರ ಮಲ್ಲ ಅಂತ ಹೇಳಿ ವಿವರಿಸಿರ್ತಕ್ಕಂಥದ್ದು. ಪ್ರಶ್ನೆಯನ್ನ ಕೇಳ್ತಾನೆ 1ನೇ ವಿನಯಾದಿತ್ಯ. ಓಕೆ, ಮತ್ತ ಈತ ಏನ್ ಮಾಡ್ತಾರಪ್ಪ ಅಂದ್ರ, ಪಲ್ಲವರ 2ನೇ ಪರಮೇಶ್ವರ ವರ್ಮ ಮತ್ತ ನಂದಿವರ್ಮನನ್ನ ಸೋಲಿಸಿ ಕೇರಳ ಮತ್ತು ಪಾಂಡ್ಯ ಹಾಗೂ ಚೋಳರಿಂದ ಕಪ್ಪ ಕಾಣಿಕೆಗಳನ್ನ ಕೂಡ ವಸೂಲಿ ಮಾಡ್ತಾನೆ. ನೋಡ್ರಿ, ಇದು ಪ್ರಶ್ನೆ ಮಾಡೋಣ. 1ನೇ ವಿನಯಾದಿತ್ಯ ಏನ್ ಮಾಡ್ತಾನ ಅಂದ್ರ, ಪಲ್ಲವರ ಅರಸ 2ನೇ ಪರಮೇಶ್ವರ ವರ್ಮನನ್ನ ಸೋಲಿಸಿ, ಓಕೆ, ಪರಮೇಶ್ವರ ವರ್ಮನನ್ನ ಸೋಲಿಸಿ ಮತ್ತ ಪರಮೇಶ್ವರ ವರ್ಮನ ಜೊತೆ ನಂದಿವರ್ಮನನ್ನು ಕೂಡ ಸೋಲಿಸಿ ಏನ್ ಮಾಡ್ತಾನ, ಕೇರಳ ಪ್ರಾಂತ್ಯವನ್ನ ವಶಪಡಿಸ್ಕೊತಾನ. ಇದನ್ನ ಪ್ರಶ್ನೆ ಮಾಡಿದ್ದ. ಏನ್ ಮಾಡ್ತಾನ? ಕೇರಳ ಪ್ರಾಂತ್ಯವನ್ನ ವಶಪಡಿಸ್ಕೊತಾನ. ಮತ್ತ ಹಾಗೇನೆ ಏನ್ ಮಾಡ್ತಾನಪ್ಪ, ಪಾಂಡ್ಯ ಮತ್ತೆ ಚೋಳರಿಂದ ಕಪ್ಪ ಕಾಣಿಕೆಗಳನ್ನು ಕೂಡ ಈತ ಸ್ವೀಕರಿಸ್ತಾನ. ಅಂದ್ರೆ ಬಹಳ ಪ್ರಬಲನಾದ ಅರಸ ಈತ ಅನ್ನುವಂಥದ್ದು. ಅರ್ಥ ಆಗ್ತಿದ್ಯಾ? ಮತ್ತ ನೋಡ್ರಿ, ಈತನ ರಾಣಿ ವಿನಯವತಿ. ಓಕೆ, ಸೊ ಈತನ ರಾಣಿ ವಿನಯವತಿ ಅಂತಕ್ಕಂಥವಳು ಬಾದಾಮಿ ಒಳಗ ತ್ರಿಮೂರ್ತಿ ವಿಗ್ರಹವನ್ನ ಪ್ರತಿಷ್ಠಾಪಿಸಿದಳು ಅನ್ನುವಂಥದ್ದು. ಬಾದಾಮಿ ಒಳಗ ತ್ರಿಮೂರ್ತಿ ವಿಗ್ರಹವನ್ನ, ಓಕೆ, ತ್ರಿಮೂರ್ತಿ ವಿಗ್ರಹವನ್ನ ಪ್ರತಿಷ್ಠಾಪಿಸಿದ ವ್ಯಕ್ತಿ ಅಥವಾ ಮಹಿಳೆ ಯಾರಪ್ಪ ಅಂದ್ರೆ 1ನೇ ವಿಕ್ರಮಾದಿತ್ಯನ ರಾಣಿ ಆಗಿದ್ದಂತಹ ವಿನಯವತಿ ಅನ್ನುವಂಥವಳು. ವಿನಯವತಿ ಪ್ರಶ್ನೆ ಆಗ್ತದ ಸ್ನೇಹಿತರೆ. ವಿನಯವತಿ ಅನ್ನುವಂಥವಳು ಇದನ್ನ ಸ್ಥಾಪನೆ ಮಾಡ್ತಾಳ. ಮತ್ತ ಈ ವಿನಯಾದಿತ್ಯನಿಗೆ ಪ್ರಮುಖವಾಗಿ ಇದ್ದಂತ ಬಿರುದು ಏನಪ್ಪಾ ಅಂದ್ರೆ ಯುದ್ಧ ಮಲ್ಲ. ವಿನಯಾದಿತ್ಯನಿಗೆ ಇದ್ದಂತಹ ಪ್ರಮುಖ ಬಿರುದು ಏನಪ್ಪಾ ಅಂದ್ರ ಯುದ್ಧ ಮಲ್ಲ ಅನ್ನುವಂಥದ್ದು ವಿನಯಾದಿತ್ಯನಿಗೆ ಇದ್ದಂತಹ ಪ್ರಮುಖ ಬಿರುದು. ಅರ್ಥ ಆಗ್ತಿದ್ಯಾ? ಸೊ ನಂತರ ಸಾಹೇಬ್ರ ವಿಜಯಾದಿತ್ಯ ಬರ್ತಾ ಹೋಗ್ತಾನ ನೋಡ್ರಿ. ನಂತರ ಯಾರು ಬರ್ತಾನಪ್ಪ? ವಿಜಯಾದಿತ್ಯ. ಸೊ ವಿಜಯಾದಿತ್ಯನ ಆಳ್ವಿಕೆಯ ಅವಧಿಯನ್ನ ನಾವು ನೋಡೋದೈತಪ್ಪ ಅಂದ್ರ ಕ್ರಿಸ್ತಶಕ 696ರಿಂದ ಆರಂಭ ಆಗಿ ಕ್ರಿಸ್ತಶಕ 734ರ ತನಕ ಈತ ಆಳ್ವಿಕೆಯನ್ನ ಮಾಡ್ತಾನ. ಈತನ ಕಾಲಾವಧಿಯೊಳಗ ಏನೇನು ಪ್ರಮುಖ ಘಟನೆಗಳು ನಡೆದವ, ವಿಚಾರಗಳು ಏನಿದಾವ ಅಂತ ನಾವು ನೋಡ್ತಾ ಹೋಗೋಣ. ಈತ ಏನ್ ಮಾಡ್ತಾನಪ್ಪ ಅಂದ್ರ ಕಲ್ಯಾಣಿ ಚಾಲುಕ್ಯರ ಕಲಚೂರಿ ಮನೆತನದ ರಾಜಕುಮಾರಿ ಆಗಿದ್ದಂತಹ ಲೋಕ ಮಹಾದೇವಿಯನ್ನ ವಿವಾಹ ಆಗ್ತಾನ. ಇದನ್ನ ಪ್ರಶ್ನೆ ಮಾಡೋಣ. ಲೋಕ ಮಹಾದೇವಿ, ಓಕೆ, ಕಲಚೂರಿ ಮನೆತನದ ರಾಜಕುಮಾರಿಯಾದಂತಹ ಲೋಕ ಮಹಾದೇವಿಯನ್ನ ಈತ ವಿವಾಹ ಆಗ್ತಾನ. ಮತ್ತ ಈಕೆ ಸಹೋದರಿಯಾದಂತಹ ತ್ರೈಲೋಕ್ಯ ಮಹಾದೇವಿಯನ್ನು ಪ್ರೀತಿಸಿದ್ದನು ಅನ್ನುವಂಥದ್ದು.
ಓಕೆ. ಸೊ ನೋಡ್ರಿ, ಲೋಕಮಹಾದೇವಿಯ ಸಹೋದರಿ ಇರ್ತಾಳಲ್ಲ, ಆಕೆಯನ್ನು ಕೂಡ ಇವ ವಿವಾಹ ಆಗ್ಬೇಕಂತ ಹಸಪಟ್ಟಿರ್ತಾನೆ, ಅದು ಬೇರೆ ವಿಚಾರ, ನಮಗ ಅದು ಬೇಡ. ಓಕೆ. ಸೊ ಮತ್ತ ಪಲ್ಲವರ ಮೇಲೆ ದಾಳಿ ಮಾಡಿ ಈತ ಕಂಚಿಯನ್ನ ವಶಪಡಿಸ್ಕೊಂಡ. ಇದನ್ನ ಪ್ರಶ್ನೆ ಮಾಡ್ತಾನ. ವಿಜಯಾದಿತ್ಯ ಏನ್ ಮಾಡ್ತಾನಂದ್ರ ಪಲ್ಲವರ ಮೇಲೆ ದಾಳಿ ಮಾಡ್ತಾನ. ಪಲ್ಲವರ ಮೇಲೆ ದಾಳಿ ಮಾಡಿ, ಪಲ್ಲವರ ರಾಜಧಾನಿ ಯಾವುದು? ಕಂಚಿ. ಹೌದಾ? ಪಲ್ಲವರ ರಾಜಧಾನಿ ಯಾವ್ದಪ್ಪ ಅಂದ್ರ ಕಂಚಿ. ಸೊ ಆ ಕಂಚಿಯನ್ನೇ ವಶಪಡಿಸ್ಕೊತಾನ. ಸೊ ಈತ ಯಾವಾಗ ಕಂಚಿಯನ್ನ ವಶಪಡಿಸ್ಕೊಂಡ, ಈತನನ್ನ ಕಂಚಿಯ ಕೊಂಡ ಅನ್ನುವಂತ ಬಿರುದನ್ನ ಕೊಡ್ತಾರೆ ಈತನಿಗ. ಏನಂತ? ಕಂಚಿಯ ಕೊಂಡ. ಕಂಚಿಯ ಕೊಂಡ ಅನ್ನುವಂತ ಬಿರುದನ್ನ ಈತನಿಗ ಕೊಡ್ತಕ್ಕಂಥದ್ದು. ಓಕೆ. ಸೊ ಮತ್ತ ಇದೇ ಸಮಯದೊಳಗ ರಾಜಸಿಂಹೇಶ್ವರ ದೇವಾಲಯಕ್ಕೆ ದಾನದತ್ತಿಗಳನ್ನ ನೀಡ್ತಾನೆ. ಯಾವ ದೇವಾಲಯಕ್ಕೆ? ರಾಜಸಿಂಹೇಶ್ವರ ದೇವಾಲಯಕ್ಕ. ಓಕೆ. ಮತ್ತ ನೋಡ್ರಿ, ತ್ರೈಲೋಕ್ಯ ಮಹಾದೇವಿ ಇದರಲ್ಲ, ಯಾರು? ಲೋಕ ಮಹಾದೇವಿಯ ಸಹೋದರಿ ತ್ರೈಲೋಕ್ಯ ಮಹಾದೇವಿ ತ್ರೈಲೋಕೇಶ್ವರ ಎಂಬ ದೇವಾಲಯವನ್ನ ನಿರ್ಮಿಸ್ತಾರ ಈ ಒಂದು ಸಂದರ್ಭದಲ್ಲಿ. ಮತ್ತ ತ್ರಿಭುವನಚಾರಿ ಮತ್ತ ತ್ರಿಭುವನ ಮಲ್ಲ ಮತ್ತ ಲೋಕೇಶ್ವರ ಎಂಬ ಬಿರುದನ್ನ ನೀಡಿ ಆ ವಿಜಯಾದಿತ್ಯನನ್ನ ಏನ್ ಮಾಡ್ತಾಳ? ಗೌರವಿಸ್ತಾಳ ಅನ್ನೋದು ನಮಗೆ ಇದ್ರ ಮುಖಾಂತರ ಗೊತ್ತಾಗ್ತಾ ಹೋಗ್ತದೆ. ಓಕೆ. ಸೊ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಕ್ಕಂಥದ್ದು, ತ್ರೈಲೋಕೇಶ್ವರ ಎಂಬ ದೇವಾಲಯವನ್ನ ನಿರ್ಮಾಣ ಮಾಡಿದ್ದು ಯಾರಪ್ಪ ಅಂದ್ರ ತ್ರೈಲೋಕ್ಯ ಮಹಾದೇವಿ ಅಂತಕ್ಕಂಥವಳು ಈ ಒಂದು ದೇವಾಲಯವನ್ನ ನಿರ್ಮಾಣ ಮಾಡ್ತಾಳ. ಓಕೆ. ಮತ್ತ ಲೋಕ ಮಹಾದೇವಿ ಏನ್ ಮಾಡ್ತಾಳ? ವಿರೂಪಾಕ್ಷ ಎನ್ನುವಂತ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡ್ತಾಳ. ನೋಡ್ರಿ, ಆಕೆ ಯಾವಾಗ ತ್ರೈಲೋಕೇಶ್ವರ ದೇವಾಲಯವನ್ನ ನಿರ್ಮಾಣ ಮಾಡ್ತಾಳೋ, ಸೊ ಆಗ ಈಕೆ ವಿರೂಪಾಕ್ಷ ದೇವಾಲಯವನ್ನ ನಿರ್ಮಾಣ ಮಾಡ್ತಾಳ. ಓಕೆ. ಸೊ ಮತ್ತ ಈತನ ಆಸ್ಥಾನದೊಳಗ ಒಬ್ಬ ಮಂತ್ರಿ ಇರ್ತಾನ. ವಿಜಯಾದಿತ್ಯನ ಆಸ್ಥಾನದೊಳಗ ಒಬ್ಬ ಮಂತ್ರಿ ಇರ್ತಾನ. ಯಾರಪ್ಪ ಅಂದ್ರ ಹರಭಟ ಅನ್ನುವಂಥವ್ರು. ಯಾರು? ಹರಭಟ. ಹರಭಟ ಯಾರ ಆಸ್ಥಾನದೊಳಗ ಮಂತ್ರಿ ಆಗಿರ್ತಾನಪ್ಪ ಅಂದ್ರ ವಿಜಯಾದಿತ್ಯನ ಆಸ್ಥಾನದೊಳಗ ಈತ ಮಂತ್ರಿ ಆಗಿದ್ದಂಥದ್ದು. ಓಕೆ. ಸೊ ಮತ್ತ ಕ್ರಿಸ್ತಶಕ 642ರಲ್ಲಿ ಬಾದಾಮಿಯೊಳಗ ಕಪ್ಪೆ ಹರಭಟ ಶಾಸನವನ್ನ ಈತ ಹೊರಡಿಸ್ತಾನ. ನೋಡ್ರಿ, ಕಪ್ಪೆ ಹರಭಟ ಶಾಸನ ಯಾರ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ? ಬಾದಾಮಿಯ ಕಪ್ಪೆ ಹರಭಟ ಶಾಸನವು ಯಾರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತದಪ್ಪ ಅಂದ್ರ ವಿಜಯಾದಿತ್ಯನ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತದ. ಓಕೆ. ಮತ್ತೆ ಈ ಒಂದು ಕಪ್ಪೆ ಹರಭಟ ಶಾಸನದ ವಿಶೇಷತೆಯನ್ನು ನಾನು ನಿಮ್ಗೆ ಆರಂಭದಲ್ಲಿ ಹೇಳಿನಿ. ಇದು ಕನ್ನಡಿಗರ ಗುಣ ವಿಶೇಷತೆಗಳನ್ನ ಹೊಗಳ್ತದ. ಕನ್ನಡಿಗರು ಅತಿ ಉಗ್ರಗಳು. ಓಕೆ. ಸೊ ಅಂದ್ರೆ ಕನ್ನಡಿಗರು ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವರಿಗೆ ಕೆಟ್ಟವರು. ಸೊ ಈ ರೀತಿ ಕನ್ನಡಿಗರ ಗುಣ ಸ್ವಭಾವಗಳನ್ನು ತಿಳಿಸ್ತಕ್ಕಂತಹ ಕಪ್ಪೆ ಹರಭಟ ಶಾಸನವನ್ನ ಹೊರಡಿಸ್ತೋನು ಯಾರಪ್ಪ ಅಂದ್ರ ಬಾದಾಮಿ ಚಾಲುಕ್ಯರ ಅರಸ ವಿಜಯಾದಿತ್ಯ ಅನ್ನೋದು ನಮ್ಗೆ ನೆನಪಿರ್ಬೇಕು. ಅರ್ಥ ಆಗ್ತಿದ್ಯಾ? ಎಸ್. ಸೊ ಇಷ್ಟು ನೆಕ್ಸ್ಟ್ ಮುಂದ ತಗೋರಿ. 2ನೇ ಕೀರ್ತಿವರ್ಮ ಅಧಿಕಾರಕ್ಕೆ ಬರ್ತಾನ. ಈತನ ನಂತರ ಯಾರು ಬರ್ತಾನ? 2ನೇ ಕೀರ್ತಿವರ್ಮ ಅಧಿಕಾರಕ್ಕೆ ಬರುವಂತದ್ದು. ಯಾರು ಅಧಿಕಾರಕ್ಕೆ ಬರುವಂತದ್ದು? 2ನೇ ಕೀರ್ತಿವರ್ಮ ಬರ್ತಾನ. ಈತನ ಆಳ್ವಿಕೆಯ ಅವಧಿ ಕ್ರಿಸ್ತಶಕ 744ರಿಂದ ಆರಂಭ ಆಗಿ ಕ್ರಿಸ್ತಶಕ 753ರ ತನಕ ಈತ ಆಳ್ವಿಕೆಯನ್ನ ಮಾಡ್ತಾನ. ಸೊ ಈತನ ಆಳ್ವಿಕೆಯ ಸಂದರ್ಭದೊಳಗ ಏನೇನು ಪ್ರಮುಖ ಘಟನೆಗಳು ನಡೆದವಪ್ಪ ಅಂತ ನೋಡುವುದಾದ್ರ, ಈತ ಬಾದಾಮಿ ಚಾಲುಕ್ಯರ ಕೊನೆಯ ಅರಸ. ಓಕೆ. ಬಾದಾಮಿ ಚಾಲುಕ್ಯರ ಕೊನೆಯ ಅರಸ ಯಾರಪ್ಪ ಅಂದ್ರೆ 2ನೇ ಕೀರ್ತಿವರ್ಮ ಆಗ್ತಾನ. ಇವನನ್ನ 753ರಲ್ಲಿ ದಂತಿ ದುರ್ಗ ಈತನನ್ನ ಕೊಲೆ ಮಾಡಿ. ನೋಡಿ ಲಿಂಕ್ ಹೆಂಗಾಯ್ತದ? ದಂತಿ ದುರ್ಗ ಇದನ್ನಲ್ಲ, ಈ ದಂತಿ ದುರ್ಗ ಈತನನ್ನ ಕೊಲೆ ಮಾಡಿ ಯಾವ ಮನೆತನವನ್ನ ಸ್ಥಾಪನೆ ಮಾಡ್ತಾನ? ರಾಷ್ಟ್ರಕೂಟ ಮನೆತನವನ್ನ ಸ್ಥಾಪನೆ ಮಾಡ್ತಾನ. ಅರ್ಥ ಆಗ್ತಿದ್ಯಾ? ರಾಷ್ಟ್ರಕೂಟ ಮನೆತನವನ್ನ ಸ್ಥಾಪನೆ ಮಾಡ್ತಾನ. ನೋಡ್ರಿ ಲಿಂಕ್ ಹೆಂಗ್ ಹೋಯ್ತದ? ಏನಾಗ್ತದ? ರಾಷ್ಟ್ರಕೂಟ ಮನೆತನವನ್ನ ಸ್ಥಾಪನೆ ಮಾಡ್ತಾನ. ಸೊ ಇಷ್ಟು ಪ್ರಮುಖವಾಗಿ ಬಾದಾಮಿ ಚಾಲುಕ್ಯರ ಪ್ರಮುಖ ಅರಸರುಗಳು ಮತ್ತು ಅವರು ಆಳ್ವಿಕೆಯನ್ನ ಮಾಡಿದಂತ ಅವಧಿಗಳಿಗೆ ಸಂಬಂಧಪಟ್ಟ ಆಯ್ತು. ಸೊ ಮತ್ತೆ ಇನ್ನು ನೆಕ್ಸ್ಟ್ ಅವರ ಆಡಳಿತ ವ್ಯವಸ್ಥೆ ಏನಿತ್ತು, ಮತ್ತೆ ತೆರಿಗೆ ಪದ್ಧತಿಗಳು ಯಾವ ರೀತಿ ಇದ್ವು, ಇಷ್ಟು ಬೇಸಿಕ್ ವಿಚಾರಗಳನ್ನ ಪಟಪಟ ಅಂತ ಹೇಳ್ತಾ ಹೋಗ್ತೀನಿ, ನೋಟ್ಸ್ ಹಾಕೋತಾ ಹೋಗಿ. ಮತ್ತೆ ಇವರ ಆಡಳಿತ ವ್ಯವಸ್ಥೆದ ಬಗ್ಗೆ ಒಂದು ಸಿಂಪಲ್ ಮಾಹಿತಿ. ಮೊದಲಿಗೆ ಆಡಳಿತ ವ್ಯವಸ್ಥೆ ಹೆಂಗಿತ್ತು, ಇವರ ಆಡಳಿತ ವ್ಯವಸ್ಥೆ ಅನ್ನುವಂಥದ್ದು. ಸೊ ನೋಡ್ರಿ, ಇವರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ರು. ಓಕೆ. ಯಾವ ಧರ್ಮ? ವೈದಿಕ ಧರ್ಮದ ಅನುಯಾಯಿಗಳಾಗಿದ್ರು. ಮತ್ತೆ ಇವರು ಆಡಳಿತದ ಅನುಕೂಲಕ್ಕೋಸ್ಕರ ನೋಡ್ರಿ ರಾಜ್ಯವನ್ನ ಪ್ರಾಂತ್ಯ ಮತ್ತ ವಿಷಯ ಇದನ್ನ ಪ್ರಶ್ನೆ ಮಾಡ್ತಾನ. ವಿಷಯವನ್ನ ನಾಡು ಮತ್ತ ನಾಡುವನ್ನ ಗ್ರಾಮಗಳಾಗಿ ಏನ್ ಮಾಡಿದ್ರು? ವಿಭಾಗವನ್ನ ಮಾಡ್ಕೊಂಡಿದ್ರು. ಹಿಂಗ ಬರ್ಕೊರಿ ಇದನ್ನ. ರಾಜ್ಯವನ್ನ ಪ್ರಾಂತ್ಯವನ್ನ ಹಲವು ವಿಷಯಗಳನ್ನ ನಾಡು ಆಗಿ, ನಂತರ ನಾಡುವನ್ನ ಒಂದು ಹಲವಾರು ಗ್ರಾಮಗಳಾಗಿ ವಿಭಾಗ ಮಾಡ್ಕೊಂಡಿರ್ತದೆ. ಅರ್ಥ ಆಗ್ತಿದ್ಯಾ? ಸೊ ಇದರಲ್ಲಿ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗಾದ್ರೆ ತೆರಿಗೆಯ ವ್ಯವಸ್ಥೆ ಯಾವ ರೀತಿ ಇತ್ತು, ಯಾವ ರೀತಿಯ ತೆರಿಗೆಯನ್ನ ಇವರು ವಿಧಿಸ್ತಾ ಇದ್ರು ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡ್ರಿ, ಸಿದ್ದಯ ಅನ್ನುವಂಥ ಒಂದು ತೆರಿಗೆ ಬರ್ತದೆ. ಸಿದ್ದಯ. ಸೊ ಈ ಸಿದ್ದಯ ಅನ್ನುವಂಥ ತೆರಿಗೆನ ಯಾವ್ದಪ್ಪ ಅಂದ್ರೆ ಇದು ಒಂದು ಭೂಕಂದಾಯ. 6ನೇ ಒಂದು ಭಾಗದಷ್ಟು ಭೂಕಂದಾಯ ಇದು. 6ನೇ ಒಂದು ಭಾಗದಷ್ಟು ಭೂಕಂದಾಯ. ಪ್ರಮುಖವಾದದ್ದನ್ನ ಮಾತ್ರ ಹೇಳ್ತೀನಿ. ಮತ್ತ ಪಣಯ್ಯ ಅಂತ ಹೇಳಿ ಕರಿತಿರ್ತಾರ. ಪಣಯ್ಯ. ಸೊ ಈ ಪಣಯ್ಯ ಅನ್ನುವಂಥದ್ದು ಯಾವ ತೆರಿಗೆ ಅಂದ್ರೆ ವೀಳ್ಯದೆಲೆ ಮೇಲಿನ ತೆರಿಗೆ. ಇದು ವೀಳ್ಯದೆಲೆ ಅಂತ ಕರಿತೀವಲ್ಲ ನಾವು.
ವೀಳ್ಯದೆಲೆ. ಸೊ ಈ ವೀಳ್ಯದೆಲೆಯ ಮೇಲೆ ವಿಧಿಸ್ತಾ ಇದ್ದಂತಹ ಪ್ರಮುಖ ತೆರಿಗೆ ಆಗಿರ್ತದೆ. ಅರ್ಥ ಆಗ್ತಿದ್ಯಾ? ಸೊ ಇನ್ನು ನೋಡ್ರಿ, ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದೊಳಗ ಸುಮಾರು 1,000 ಬೌದ್ಧ ವಿಹಾರಗಳಿದ್ವು ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತದ. ಎಷ್ಟು? 1,000 ಬೌದ್ಧ ವಿಹಾರಗಳಿದ್ವು. ಅಂದ್ರ ಇವರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ರು ಕೂಡ ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹವನ್ನ ಕೊಡ್ತಾ ಇದ್ರು. ಮತ್ತ 10,000 ಬೌದ್ಧ ಸನ್ಯಾಸಿಗಳು ಇದ್ರು ಅಂತ ಹೇಳಿ ನಮ್ಗ ಮಾಹಿತಿ ಸಿಗ್ತಾ ಹೋಗ್ತದ. 10,000 ಬೌದ್ಧ ಸನ್ಯಾಸಿಗಳು ಇದ್ರು, 10,000 ಬೌದ್ಧ ಸನ್ಯಾಸಿಗಳು ಇದ್ರು ಅನ್ನುವಂತ ಮಾಹಿತಿ ನಮ್ಗೆ ಸಿಗ್ತಾ ಹೋಗ್ತದ. ಸರ್ ಹಾಗಾದ್ರೆ ಈ ಮಾಹಿತಿ ನಮ್ಗೆ ಎಲ್ಲಿ ಸಿಗ್ತಾ ಹೋಗ್ತದಪ್ಪ? ಈಗ ನಾವು ಎಲ್ಲೋ ಹೇಳಿ ಯಾರೋ ಹೇಳಿದ್ರು ಅಂತ ನಾವು ನಂಬಕ್ ಹೋಗುದಿಲ್ಲ, ದಾಖಲೆಗಳು ಬೇಕು. ಈ ಒಬ್ಬ ಚೀನಿ ಪ್ರವಾಸಿಗೆ ಇಲ್ಲಿಗೆ ಭೇಟಿ ಕೊಟ್ಟಿದ್ದ ಅಂತ ಹೇಳಿ ನಾನು ನಿಮ್ಗ ಯುಎನ್ ಸಾಂಗ್ ಇಲ್ಲಿಗೆ ಭೇಟಿ ಕೊಟ್ಟಿದ್ದ, ಹೌದಾ? ಸೊ ಯುಎನ್ ಸಾಂಗ್ ಬರೆದಂತ ಕೃತಿ CU-ಕಿ, ಯುಎನ್ ಸಾಂಗ್ ಬರೆದಂತಹ ಕೃತಿ CU-ಕಿ ಈ ರೀತಿ ನಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತದ. ಅರ್ಥ ಆಗ್ತಿದ್ಯಾ? ಅಂದ್ರ ಬಾದಾಮಿ ಚಾಲುಕ್ಯರು ಬೌದ್ಧ ಧರ್ಮಕ್ಕೆ ರಾಜಾಶ್ರಯವನ್ನ ನೀಡಿದ್ರು ಅನ್ನೋದು ನಮ್ಗೆ ಇದ್ರ ಮುಖಾಂತರ ಗೊತ್ತಾಗ್ತಕ್ಕಂಥದ್ದು. ಓಕೆ, ಸೊ ನೀವು KS ಪರೀಕ್ಷೆಗಳನ್ನ ಬಳಿಬೇಕಾದ್ರೆ ಇದನ್ನೆಲ್ಲ ಮೆನ್ಷನ್ ಮಾಡಿ ಬರಿಬೇಕಾದ್ರೊಳಗ. ಎಸ್, ಮತ್ತ ಸಾಹಿತ್ಯಕ್ಕೆ ಏನೇನ್ ಕೊಡುಗೆಗಳದಾವ ಇವ್ರ ಕಾಲದೊಳಗ. ಎಸ್ ನೋಡ್ರಿ, ಇದ್ರೊಳಗ ವಿಜ್ಜಿಕಾ ಅಂತ ಬರ್ತಾರೆ, ವಿಜ್ಜಿಕಾ. ಸೊ ಈತ ಕೌಮುದಿ ಮಹೋತ್ಸವ, ವಿಜ್ಜಿಕಂದು ಕೌಮುದಿ ಮಹೋತ್ಸವ. ಸಾಹೇಬ್ರೆ ಇದೊಂದು ಸಂಸ್ಕೃತ ನಾಟಕ. ಯಾವ ಭಾಷೆಯ ನಾಟಕ ಇದು? ಸೊ ಇದೊಂದು ನಾಟಕ, ಕೌಮುದಿ ಮಹೋತ್ಸವ ಅನ್ನುವಂಥದ್ದು. ಇದು ನಾಟಕ, ಪ್ರಶ್ನೆ ಮಾಡಿದ್ದನ್ನ. ಕೌಮುದಿ ಮಹೋತ್ಸವ ಅನ್ನೋದೊಂದು ಸಂಸ್ಕೃತ ಭಾಷೆಯ ನಾಟಕ. ಇದು ವಿಜ್ಜಿಕಾ ಅನ್ನುವಂಥವರಿಂದ ರಚನೆ ಆಗಿರ್ತಕ್ಕಂಥದ್ದು. ಮತ್ತ ಹರಭಟ. ಸೊ ಈ ಹರಭಟ ಏನ್ ಮಾಡ್ತಾನ? ಕಲ್ಪಸೂತ್ರ ಅನ್ನುವಂತಹ ಒಂದು ಆಡಳಿತ ಪುಸ್ತಕವನ್ನ ಬರೀತಾನ. ಕಲ್ಪಸೂತ್ರದ ಕರ್ತೃ ಯಾರು ಅಂತ ಕೇಳ್ತಾನ. ಕಲ್ಪಸೂತ್ರದ ಕರ್ತೃ ಯಾರಪ್ಪ ಅಂದ್ರೆ ಹರಭಟ. ಸೊ ಈ ಕಲ್ಪಸೂತ್ರ ಯಾವುದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತದ? ಇದು ರಾಜಕೀಯ ಆಡಳಿತವನ್ನ ತಿಳಿಸ್ತದೆ. ಇದು ಬಾದಾಮಿ ಚಾಲುಕ್ಯರ ರಾಜಕೀಯ ಆಡಳಿತವನ್ನ ತಿಳಿಸುವಂತಹ ಒಂದು ಪುಸ್ತಕ ಯಾವ್ದಪ್ಪ ಅಂದ್ರೆ ಹರಭಟ ರಚನೆ ಮಾಡಿದಂತಹ ಕಲ್ಪಸೂತ್ರ. ಅರ್ಥ ಆಗ್ತಿದ್ಯಾ? ಇದು ಪ್ರಮುಖವಾಗಿ ಇವರ ಕಾಲದ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗಾಯ್ತು. ಸೊ ಹಾಗೇನೆ ಸ್ನೇಹಿತರೆ, ಕಲೆ ಮತ್ತು ವಾಸ್ತುಶಿಲ್ಪಕ್ಕ ಏನು ಕೊಡುಗೆ ಕೊಟ್ಟಾರ? ಹಾಗಾದ್ರೆ ಇವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬಾದಾಮಿ ಚಾಲುಕ್ಯರ ಕೊಡುಗೆ ಏನದಪ್ಪ ನೋಡ್ತಾ ಹೋಗೋಣ. ನೋಡ್ರಿ, ಇವರು ವೇಸರ ಶೈಲಿಯೊಳಗ ಸ್ಮಾರಕಗಳನ್ನ ನಿರ್ಮಾಣ ಮಾಡ್ತಾರ. ಯಾವ ಶೈಲಿ? ವೇಸರ ಶೈಲಿಯಲ್ಲಿ ಇವರು ಸ್ಮಾರಕಗಳನ್ನ ನಿರ್ಮಾಣ ಮಾಡ್ತಾ ಹೋಗ್ತಾರ. ಬೇಸರ ಶೈಲಿ ಅಂದ್ರೆ ಏನ್ರಿ ಸರ್? ಹಂಗಂದ್ರ ನೋಡ್ರಿ, ಬೇಸರ ಶೈಲಿ ಅಂದ್ರೆ ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಮತ್ತು ಉತ್ತರ ಭಾರತದ ನಾಗರ ಶೈಲಿಗಳ ಮಿಶ್ರಣ ಅಂತ. ನೋಡ್ರಿ, ಗಮನಿಸ್ಬೇಕು ಈ ಕಡೆ. ಬೇಸರ ಶೈಲಿ ಅಂದ್ರೆ ಏನಪ್ಪಾ ಅಂದ್ರ ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಮತ್ತ ಉತ್ತರ ಭಾರತದ ನಾಗರ ಶೈಲಿ. ಸೊ ಎರಡೂ ಶೈಲಿಗಳ ಮಿಶ್ರಣವೇ ಏನಂತ ಕರಿತೀವಿ? ವೇಸರ ಶೈಲಿ ಅಂತ ಹೇಳಿ ಕರಿತೀವಿ. ಪ್ರಶ್ನೆ ಕೇಳ್ತಾನೆ ಇದನ್ನ. ಅರ್ಥ ಆಗ್ತಿದ್ಯಾ? ಎಸ್. ಸೊ ಹಾಗಾದ್ರೆ ನೋಡ್ರಿ, ನೆಕ್ಸ್ಟ್ ಒಂದಷ್ಟು ನಗರಗಳು ಅದಾದವ, ಮತ್ತ ನಗರಗಳ ವಿಶೇಷತೆಗಳನ್ನು ಕೂಡ ಹೇಳ್ಬಿಡ್ತೀನಿ. ಅದ್ರ ಬಗ್ಗೆನೂ ಕೂಡ ಪ್ರಶ್ನೆ ಮಾಡ್ತಾನ. ಸೊ ಈಗ ಮೊದಲನೇದಾಗಿ ಐಹೊಳೆ. ಸೊ ನೋಡ್ರಿ, ಐಹೊಳೆ ಬಗ್ಗೆ ನಾವು ನೋಡೋದೈತಪ್ಪ ಅಂದ್ರ ಐಹೊಳೆಯ ಪ್ರಾಚೀನ ಹೆಸರು ಏನಂತಪ್ಪ ಅಂದ್ರ ಆರ್ಯಪುರ. ಐಹೊಳೆಯ ಪ್ರಾಚೀನ ಹೆಸರು ಆರ್ಯಪುರ ಅಂತ ಹೇಳಿ ಕರಿತಿರ್ತಾರ. ಮತ್ತ ಪರ್ಸಿ ಬ್ರೌನ್ ಗೊತ್ತದ ನಿಮ್ಗ? ಈ ಪರ್ಸಿ ಬ್ರೌನ್ ರವರು ಈ ನಗರಕ್ಕೆ ದೇವಾಲಯಗಳ ತೊಟ್ಟಿಲು ಅಂತ ಹೇಳಿ ಕರೆದಾರ. ಐಹೊಳೆಯನ್ನ ದೇವಾಲಯಗಳ ತೊಟ್ಟಿಲು ಅಂತ ಹೇಳಿ ಕರೆದಾರ. ಯಾರು ಕರೆದಾರ? ಪರ್ಸಿ ಬ್ರೌನ್. ಸೊ ಪರ್ಸಿ ಬ್ರೌನ್ ರವರು ಐಹೊಳೆಯನ್ನ ದೇವಾಲಯಗಳ ತೊಟ್ಟಿಲು ಅಂತ ಹೇಳಿ ಕರೆದಿರ್ತಕ್ಕಂಥದ್ದು. ಅರ್ಥ ಆಗ್ತಿದ್ಯಾ? ಐಹೊಳೆಗೆ ವಾಸ್ತುಶಿಲ್ಪದ ಪ್ರಯೋಗಶಾಲೆ ಅಂತ ಹೇಳಕ ಯಾರು ಕರೆದ್ರು ಅಂತ ಹೇಳ್ತಾನ. ಐಹೊಳೆಯನ್ನ ವಾಸ್ತುಶಿಲ್ಪದ ಪ್ರಯೋಗಶಾಲೆ ಅಂತ ಹೇಳಿ ಯಾರು ಕರೆದ್ರು ಅಂತ ಹೇಳಿ ಕೇಳ್ತಾನ. ವಾಸ್ತುಶಿಲ್ಪದ ಪ್ರಯೋಗಶಾಲೆ ಅಂತ ಹೇಳಿ ಯಾರು ಕರೆದ್ರು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾನ. ಸೊ ಈ ರೀತಿ ಕರೆದಿದ್ದು ಯಾರಪ್ಪ ಅಂದ್ರ ಫರ್ಗ್ಯೂಸನ್ ಅನ್ನುವಂಥವ್ರು. ಯಾರು ಕರೀತಾರ ಸಾಹೇಬ್ರ? ಫರ್ಗ್ಯೂಸನ್ ಅನ್ನುವಂಥವ್ರು ಐಹೊಳೆಯನ್ನ ವಾಸ್ತುಶಿಲ್ಪದ ಪ್ರಯೋಗಶಾಲೆ ಅಂತ ಹೇಳಿ ವರ್ಣಿಸ್ತಾರ. ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಅರ್ಥ ಆಗ್ತಿದ್ಯಾ? ಮತ್ತೆ ನೋಡ್ರಿ, ಇಲ್ಲಿ ಯಾವ್ಯಾವ ದೇವಾಲಯಗಳು ಕಂಡು ಬರ್ತಾವ್ರಿ ಸಾಹೇಬ್ರ? ಹಂಗಾರ ಐಹೊಳೆದೊಳಗ ನೋಡ್ರಿ, ಇದ್ರೊಳಗ ಮೇಗುತಿ ದೇವಾಲಯ ಇರ್ಬೋದು, ಮೇಗುತಿ ಮತ್ತ ಲಡಕಾನ್ ಟೆಂಪಲ್ ಕೇಳಿರಿ, ಲಡಕಾನ್ ಟೆಂಪಲ್ ಮತ್ತ ಹುಚ್ಚಮಲ್ಲಿ ದೇವಾಲಯ ಅನ್ನುವಂಥದ್ದು, ಹುಚ್ಚಮಲ್ಲಿ ದೇವಾಲಯ. ಓಕೆ, ಸೊ ಇವು ಪ್ರಮುಖವಾಗಿ ಅಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ದೇವಾಲಯಗಳು. ಅರ್ಥ ಆಗ್ತಿದೆ? ಎಸ್. ಸೊ ಇದು ಐಹೊಳೆಗೆ ಸಂಬಂಧಪಟ್ಟ ಹಾಗೆ ಆಯ್ತಪ್ಪ ಅಂದ್ರ ನೆಕ್ಸ್ಟ್ ಪಟ್ಟದ ಕಲ್ಲು. ಸೊ ಪಟ್ಟದ ಕಲ್ಲಿನ ಏನಂತ ಕರೀತಾರ? ಕಿಸುಹೊಳಲು ಅಂತ ಹೇಳಿ ಕರೀತಾರೆ. ಇದನ್ನ ನಾವು ಕಿಸುಹೊಳಲು ಅನ್ನುವಂಥದ್ದು ಯಾವ ನಗರದ ಹೆಸರು ಅಂತ ಕರೀತಾನ? ಪಟ್ಟದ ಕಲ್ಲು.
ಓಕೆ. ಸೊ ಇಲ್ಲಿ ಪ್ರಮುಖವಾಗಿ ನಮಗ ಸಂಗಮೇಶ್ವರ ದೇವಾಲಯ, ಮಲ್ಲಿಕಾರ್ಜುನ ಮತ್ತೆ ವಿರೂಪಾಕ್ಷ ದೇವಾಲಯಗಳು ಕಂಡು ಬರ್ತಾವ ಅನ್ನುವಂಥದ್ದು ವಿಶೇಷತೆ. ಸೊ ಅದನ್ನ ಬಿಟ್ಟು ನೋಡ್ರಿ ಬಾದಾಮಿ. ಸೊ ಈಗ ಬಾದಾಮಿಯ ಪ್ರಾಚೀನ ಹೆಸರು ಏನಪ್ಪಾ ಅಂದ್ರೆ ವಾತಾಪಿ. ಬಾದಾಮಿಯ ಪ್ರಾಚೀನ ಹೆಸರು ಏನಪ್ಪಾ ಅಂದ್ರೆ ವಾತಾಪಿ. ಸೊ ಇಲ್ಲಿ ಪ್ರಮುಖವಾಗಿ ಬನಶಂಕರಿ ದೇವಾಲಯ ಕಂಡು ಬರ್ತದ. ಹಾಗೆ 4 ಗುಹಾಲಯಗಳು ಕೂಡ ಇಲ್ಲಿ ಕಂಡು ಬರ್ತಾವ. 4 ಗುಹಾಲಯಗಳು ಕೂಡ ಇಲ್ಲಿ ನಮಗ ಕಂಡು ಬರ್ತಾವ. ಓಕೆ. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್, ಪ್ರಶ್ನೆಗಳನ್ನ ಮಾಡಿದ್ದಾನೆ ಕೂಡ. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಇದನ್ನ ಬಿಟ್ಟು ನಮ್ಗೆ ಇನ್ನೇನಾಯ್ತ್ರಿ ಸಾಹೇಬ್ರ ಪ್ರಮುಖವಾದ ಮಾಹಿತಿಗಳು ಅಂತ ನಾವು ನೋಡೋದಲ್ಲ ಇಷ್ಟು. ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟಾಗ ಹೆಂಡ್. ಓಕೆ. ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟ ಪ್ರಮುಖ ವಿಚಾರಗಳು, ಅವರ ಆಳ್ವಿಕೆಗೆ ಸಂಬಂಧಪಟ್ಟ ಪ್ರಮುಖ ವಿಚಾರಗಳು ಇದು ಮುಗೀತು. ಸೊ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ರಾಷ್ಟ್ರಕೂಟರ ಬಗ್ಗೆ ನಾನು ನಿಮ್ಗೆ ಈಗ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ, ಗಮನ ಹರಿಸ್ಬೇಕಂದ್ರೂ ಕೂಡ. ತರಗತಿ ಅರ್ಥ ಆಗ್ತಿದ್ಯಾ? ಸೊ ಅರ್ಥ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಅನ್ನ ಪ್ರೆಸ್ ಮಾಡ್ಬಿಡ್ರಿ. ಓಕೆ. ಅರ್ಥ ಆಗ್ತಿದೆ ಸರ ಕ್ಲಾಸು ಅನ್ನೋದಾದ್ರ, ಮಾಹಿತಿ ಸಿಗ್ತಾ ಇದಾವ ನಮಗ ಅನ್ನೋದಾದ್ರ ಒಂದು ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿ, ಮತ್ತೆ ವಿಡಿಯೋ ಲಿಂಕ್ಸ್ ಗಳನ್ನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಕೂಡ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ಕ್ಲಾಸ್ ನಮ್ಮ ಬಂಗಾರದ ಬಳಗಕ್ಕ ಅವ್ರನ್ನು ಕೂಡ ಜಾಯಿನ್ ಮಾಡಿಸ್ರಿ. ರಾಷ್ಟ್ರಕೂಟರು. ಸೊ ಇವರ ಆಳ್ವಿಕೆಯ ಅವಧಿ ಕ್ರಿಸ್ತಶಕ 753ರಿಂದ ಆರಂಭ ಆಗಿ 973ರ ತನಕ ಇವರ ಆಳ್ವಿಕೆಯ ಅವಧಿಯನ್ನ ನಾವು ನೋಡ್ತಾ ಹೋಗ್ತೀವಿ. ಇವರ ಬಗ್ಗೆ ಏನೇನು ಮಾಹಿತಿಗಳದಾವ ಅನ್ನೋದನ್ನ ಮೊದಲಿಗೆ ಬೇಸಿಕ್ ವಿಚಾರಗಳನ್ನ ಹೇಳ್ತಾ ಹೋಗ್ತೀವಿ ನೋಡ್ರಿ. ಮೊದಲಿಗೆ ಸ್ಥಾಪಕ ಯಾರಪ್ಪ ಅಂದ್ರೆ ದಂತಿದುರ್ಗ. ಓಕೆ. ದಂತಿದುರ್ಗ ಇದರ ಸ್ಥಾಪಕ. ಸೊ ಹಾಗಾದ್ರೆ ಮೂಲ ಪುರುಷ ಅಂತ ಯಾರನ್ನ ಕರಿತೀವಿ ನಾವು? ಮೂಲ ಪುರುಷ ಯಾರದನಪ್ಪ ಅಂದ್ರ 1ನೇ ಕರ್ಕ ರಾಷ್ಟ್ರಕೂಟ ಮನೆತನದ ಮೂಲ ಪುರುಷ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಹಾಗಾದ್ರೆ ರಾಜಧಾನಿಗಳು ಯಾವ್ದಾದವ್ರಿ ಸಾಹೇಬ್ರ ಇವ್ರು? ರಾಷ್ಟ್ರಕೂಟರ ರಾಜಧಾನಿಗಳು ಯಾವ್ದದಪ್ಪ ಅಂದ್ರೆ ಪ್ರಮುಖವಾಗಿ ನೋಡ್ರಿ ಯಲಚೀಪುರ ಅನ್ನುವಂಥದ್ದು. ಓಕೆ. ಮಯೂರಬಂಡಿ ಮತ್ತೆ ಮಾನ್ಯಕೇಟ. ಇಲ್ಲಿ ಮಾನ್ಯಕೇಟ ಪ್ರಮುಖವಾದದ್ದು, ಮಾನ್ಯಕೇಟ ಪ್ರಸಿದ್ಧ. ಸೊ ಅದನ್ನ ಬಿಟ್ರ ರಾಜಲಾಂಛನ ಯಾವ್ದ್ರಿ ಸರ? ಗರುಡ. ರಾಷ್ಟ್ರಕೂಟರ ರಾಜಲಾಂಛನ ಯಾವ್ದಪ್ಪ ಅಂದ್ರೆ ಗರುಡ. ಪ್ರಶ್ನೆಯನ್ನ ಕೇಳ್ತಾನ. ಸೊ ಹಾಗಾದ್ರೆ ಸರ ಪ್ರಸಿದ್ಧ ದೊರೆಗಳು ಯಾರು ಬರ್ತಾರ? ಇದ್ರಲ್ಲಿ ಸಾಕಷ್ಟು ಮಂದಿ ಪ್ರಸಿದ್ಧ ದೊರೆಗಳದಾರ. ಅದರಲ್ಲಿ ಮೂರನೇ ಗೋವಿಂದ. ಸೊ ಅದನ್ನ ಬಿಟ್ರ ಅಮೋಘ ವರ್ಷ ನೃಪತುಂಗ. ಪ್ರಮುಖವಾಗಿ ಅಮೋಘ ವರ್ಷ ನೃಪತುಂಗ. ಹೌದಾ? ಇವ್ರಿಗೆ ರಿಲೇಟೆಡ್ ಆಗಿ ಪ್ರಶ್ನೆಯನ್ನ ಕೇಳ್ತಕ್ಕಂಥದ್ದು. ಸೊ ಹಾಗಾದ್ರೆ ಸರ ಕೊನೆಯ ಹರಸ ಯಾರದನ? ರಾಷ್ಟ್ರಕೂಟರ ಮನೆತನದ ಕೊನೆಯ ಹರಸ ಯಾರದರಪ್ಪ? 2ನೇ ಕರ್ಕ ಅನ್ನುವಂಥವ್ರು. 2ನೇ ಕರ್ಕ ನೋಡ್ರಿ. ಮೂಲ ಪುರುಷ ಅಂದ್ರೆ 1ನೇ ಕರ್ಕ, ಕೊನೆಯ ಹರಸ ಅಂತ ಕೇಳ್ತಪ್ಪ ಅಂದ್ರ 2ನೇ ಕರ್ಕ ಅನ್ನುವಂಥವ್ರು. ಓಕೆ. ಸೊ ಇಷ್ಟು ಪ್ರಮುಖವಾಗಿ ರಾಷ್ಟ್ರಕೂಟರ ಮನೆತನದ ಆಳ್ವಿಕೆಯ ಇತಿಹಾಸವನ್ನ ನಾವು ಒಳ ಹೋಗೋದಕ್ಕಿಂತ ಮೊದಲು ಬೇಸಿಕ್ ಆಗಿ ಇಷ್ಟು ವಿಚಾರಗಳನ್ನ ತಿಳ್ಕೊಂಡು ಆಮೇಲೆ ಮುಂದುವರಿಬೇಕು ನಾವು. ಅರ್ಥ ಆಗ್ತಿದ್ಯಾ? ಎಸ್. ಸೊ ಹಾಗಾದ್ರೆ ಈಗ ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟಾಗ ಏನೆಲ್ಲ ವಿಚಾರಗಳು, ಬೇಸಿಕ್ ವಿಚಾರಗಳು ಅದಾವ, ಮತ್ತೆ ಅವ್ರ ಬಗ್ಗೆ ಏನೇನು ಮಾಹಿತಿಯನ್ನ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ನಾವು ತಿಳ್ಕೊಬೇಕು ಅನ್ನೋದನ್ನ ನಾನು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಕೇಳ್ಕೊತಾ ಹೋಗಿ ಸ್ನೇಹಿತರೆ. ಓಕೆ. ಹಾಗೇನೆ ಕೀ ಪಾಯಿಂಟ್ ಹಾಕೋತಾ ಹೋಗಿ. ಸೊ ನೋಡಿ, ರಾಷ್ಟ್ರಕೂಟರು ಮೂಲತಃ ಲಟ್ಟಲ್ಲೂರು ಪುರದೀಶ್ವರ ಅನ್ನುವಂತಹ ಒಂದು ಪ್ರದೇಶದವರು ಅಂತ ಹೇಳ್ಕೊತಾರ ಅವ್ರು. ಏನಂತ? ಆ ಲಟ್ಟಲ್ಲೂರು ಅನ್ನುವಂಥ ಪ್ರದೇಶದವರು, ಮೂಲದವರು ಅಂತ ಹೇಳ್ಕೊತಾರ. ಸೊ ಅಲ್ಲಿ ನಮ್ಗೆ ಪ್ರಮುಖವಾಗಿ ದಂತಿದುರ್ಗನ ಬಗ್ಗೆ ಮಾಹಿತಿಯನ್ನ ನಾವು ನೋಡ್ತಾ ಹೋಗೋಣ. ಸೊ ಈ ದಂತಿದುರ್ಗನ ಆಳ್ವಿಕೆಯ ಅವಧಿ 753ರಿಂದ ಆರಂಭ ಆಗಿ 756ರ ತನಕ ಈತ ಆಳ್ವಿಕೆಯನ್ನ ಮಾಡ್ತಾನ ದಂತಿದುರ್ಗ. ಸೊ ಈತನ ಆಳ್ವಿಕೆಯ ಸಂದರ್ಭದಲ್ಲಿ ನೋಡ್ರಿ, ಈತ ಬಾದಾಮಿ ಚಾಲುಕ್ಯರ ಸಾಮಂತನಾಗಿರ್ತಾನ. ಅರ್ಥ ಆಗ್ತಿದ್ಯಾ? ಯಾರ ಸಾಮಂತರಾಗಿರ್ತಾರ ಇವರು? ಬಾದಾಮಿ ಚಾಲುಕ್ಯರ ಸಾಮಂತರಾಗಿರ್ತಾರ. ಆರಂಭದಲ್ಲಿ ಬಾದಾಮಿ ಚಾಲುಕ್ಯರ ಸಾಮಂತರ ಆಗಿರ್ತಕ್ಕಂಥದ್ದು. ಮತ್ತೆ 2ನೇ ಕೀರ್ತಿವರ್ಮನನ್ನ ಸೋಲಿಸಿ ಸ್ವತಂತ್ರ ಘೋಷಿಸ್ಕೊತಾನ. ಫೈನ್. ಹೌದಾ? ಈತ 2ನೇ ಕೀರ್ತಿವರ್ಮನನ್ನ ಸೋಲಿಸಿ ಸ್ವತಂತ್ರ ಘೋಷಿಸ್ಕೊತಾನ. ಓಕೆ. ಮತ್ತೆ ಈತನಿಗ ಒಂದಷ್ಟು ಬಿರುದುಗಳಿರ್ತಾವ. ಅದ್ರೊಳಗ ಪರಮರಮೇಶ್ವರ ಮತ್ತ ರಾಜಾದಿರಾಜ, ಈ ರೀತಿ ಬಿರುದುಗಳಿರ್ತಾವ ಈ ದಂತಿದುರ್ಗನ ಬಗ್ಗೆ. ಓಕೆ. ಸೊ ಅದನ್ನ ಬಿಟ್ರ 1ನೇ ಕೃಷ್ಣ ಬರ್ತಾನ. ನೆಕ್ಸ್ಟ್ 1ನೇ ಕೃಷ್ಣ. ಸೊ ಈ 1ನೇ ಕೃಷ್ಣನ ಬಗ್ಗೆ ಮಾಹಿತಿಯನ್ನ ನಾವು ನೋಡೋದಾಯ್ತಪ್ಪ ಅಂದ್ರ 756ರಿಂದ ಈತ 777ರ ತನಕ ಈತ ಆಳ್ವಿಕೆಯನ್ನ ಮಾಡ್ತಾನ. ಈತನ ಆಳ್ವಿಕೆಯ ಸಂದರ್ಭದೊಳಗ ಯಾವ್ಯಾವ ಪ್ರಮುಖ ಘಟನೆಗಳು ನಡೆದವ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಅಂತ ನೋಡೋದಾದ್ರ, ಈತ ದಂತಿದುರ್ಗನ ಚಿಕ್ಕಪ್ಪ ಆಗಿರ್ತಾನ. 1ನೇ ಕೃಷ್ಣ ದಂತಿದುರ್ಗನ ಚಿಕ್ಕಪ್ಪ ಆಗಿರ್ತಾನ. ಈತಂದು ವಿಶೇಷತೆ ಏನಪ್ಪಾ ಅಂದ್ರ ಎಲ್ಲೋರಾದಲ್ಲಿ ಕೈಲಾಸನಾಥ ದೇವಾಲಯವನ್ನ ನಿರ್ಮಾಣ ಮಾಡಿದ್ದು ಯಾರು ಅಂತ ಪ್ರಶ್ನೆಯನ್ನ ಕೇಳ್ತಾನೆ ಈತನ ಬಗ್ಗೆ. ಎಲ್ಲೋರಾದಲ್ಲಿ ಕೈಲಾಸನಾಥ ದೇವಾಲಯ
ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ ಈತ. ಯಾರು? ಒಂದನೇ ಕೃಷ್ಣ. ಅರ್ಥ ಆಗ್ತಿದ್ಯಾ? ಮತ್ತ ತನ್ನ ಮಗನಾದ ಎರಡನೇ ಗೋವಿಂದನ ನೇತೃತ್ವದೊಳಗ ಏನ್ ಮಾಡ್ತಾನ ಈತ? ವೆಂಗಿಯ ಮೇಲೆ ದಾಳಿಯನ್ನ ಮಾಡ್ತಾನ. ಮತ್ತ ನಾಲ್ಕನೇ ವಿಷ್ಣುವರ್ಧನ ತನ್ನ ಮಗಳಾದ ಶೀಲಭಟ್ಟಾರಿಕೆಯನ್ನ ಧ್ರುವನಿಗೆ ಕೊಟ್ಟು ವಿವಾಹ ಮಾಡಿ ಕೊಡ್ತಾನ ಅನ್ನೋದು ನಮಗೆ ಇದ್ರ ಮುಖಾಂತರ ಗೊತ್ತಾಗ್ತದೆ. ಅಂದ್ರ ಪ್ರಮುಖವಾಗಿ ಒಂದನೇ ಕೃಷ್ಣನ ಬಗ್ಗೆ ನಮಗೆ ಗೊತ್ತಿರ್ಬೇಕಾಗಿರ್ತಕ್ಕಂಥದ್ದು ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನ ನಿರ್ಮಾಣ ಮಾಡಿಕೊಟ್ಟ ಈತ ಅನ್ನುವಂಥದ್ದು. ಸೊ ಮತ್ತೆ ಈತನ ಮಗ ಯಾರಪ್ಪ ಅಂದ್ರೆ ಎರಡನೇ ಗೋವಿಂದ. ಈತ ವೆಂಗಿಯ ಮೇಲೆ ದಾಳಿ ಮಾಡ್ತಾನೆ. ಅದ ಮುಂದೆ ನಾವು ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ನಾವು ಈಗ ಎರಡನೇ ಗೋವಿಂದನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾನು ಹೇಳ್ತಾ ಹೋಗ್ತೀನಿ ನೋಡ್ರಿ. ಎರಡನೇ ಗೋವಿಂದ. ಸೊ ಈತನ ಆಳ್ವಿಕೆಯ ಅವಧಿ ಕ್ರಿಸ್ತಶಕ 774ರಿಂದ ಆರಂಭ ಆಗಿ ಕ್ರಿಸ್ತಶಕ 780ರ ತನಕ ಈತ ಆಳ್ವಿಕೆಯನ್ನ ಮಾಡ್ತಾ ಹೋಗುವಂಥದ್ದು. ಸೊ ಹಾಗಾದ್ರೆ ಸರ ಈತನ ಬಗ್ಗೆ ಏನಾದ್ರು ಮಾಹಿತಿ ವಿಚಾರಗಳಿದಾವಪ್ಪ ಅಂದ್ರ ಈತ ಒಬ್ಬ ಭೋಗಜೀವಿಯಾಗಿರ್ತಾನ. ಓಕೆ, ಪ್ರಭೂತ ವರ್ಷ ಮತ್ತ ಅಕಾಲ ವರ್ಷ ಹೀಗೆ ಹಲವಷ್ಟು ಬಿರುದುಗಳನ್ನ ಆಳ್ವಿಕೆ ಮಾಡ್ಕೊಂಡು ಈತ ಹೋಗ್ತಾನೆ. ಸೊ ಈತನ ನಂತರ ಬರ್ತಕ್ಕಂಥವನೇ ಧ್ರುವ. ಸೊ ಈತ 780ರಿಂದ ಆರಂಭ ಆಗಿ 793ರ ತನಕ ಆಳ್ವಿಕೆಯನ್ನ ಮಾಡ್ತಾನ. ಸೊ ಈತನ ಬಗ್ಗೆ ನಾವು ತಿಳ್ಕೊಬೇಕಾದಂತ ಪ್ರಮುಖ ಮಾಹಿತಿಗಳು ಯಾವ್ದೈತ್ರಿ ಸಾಹೇಬ್ರ ಅಂತ ನಾವು ನೋಡೋದಂದ್ರ ಈತ ಉತ್ತರ ಭಾರತದ ಮೇಲೆ ದಾಳಿ ಮಾಡಿದ ಪ್ರಥಮ ರಾಷ್ಟ್ರಕೂಟ ದೊರೆ ಅಂತ ಹೇಳಿ ಕರಿತಾ ಹೋಗ್ತೀವಿ ಈತನನ್ನ. ಉತ್ತರ ಭಾರತದ ಮೇಲೆ ದಾಳಿ ಮಾಡಿದ ಪ್ರಥಮ ರಾಷ್ಟ್ರಕೂಟ ಅರಸ. ಓಕೆ, ಪ್ರಥಮ ರಾಷ್ಟ್ರಕೂಟ ಅರಸ ಯಾರದನಪ್ಪ ಅಂದ್ರೆ ಧ್ರುವ. ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾನೆ. ಓಕೆ, ಮತ್ತ ಈತ ಒಂದು ನಗರವನ್ನ ನಿರ್ಮಾಣ ಮಾಡ್ತಾನ. ತನ್ನ ಹೆಸರಿನಲ್ಲೇ ಒಂದು ನಗರವನ್ನ ನಿರ್ಮಾಣ ಮಾಡ್ತಾನ, ಧ್ರುವ ಸಮುದ್ರ ಅಂತ ಹೇಳಿ. ತನ್ನ ಹೆಸರಿನಿಂದಲೇ ಒಂದು ನಗರವನ್ನ ನಿರ್ಮಾಣ ಮಾಡಿದಂತ ರಾಷ್ಟ್ರಕೂಟರ ಅರಸ ಯಾರಪ್ಪ ಅಂದ್ರೆ ಧ್ರುವ ಸಮುದ್ರ ಅನ್ನುವಂತ ಒಂದು ನಗರವನ್ನ ನಿರ್ಮಾಣ ಮಾಡ್ತಾನ. ಮತ್ತ ನೋಡ್ರಿ ಈತ ಗಂಗರ ಎರಡನೇ ಶಿವಮಾರನನ್ನ ಸೋಲಿಸ್ತಾನ. ಈತ ಗಂಗರ ಪ್ರಸಿದ್ಧ ಅರಸ ಎರಡನೇ ಶಿವಮಾರನನ್ನ ಸೋಲಿಸ್ತಾನ. ಯಾರು? ಧ್ರುವ ಎರಡನೇ ಶಿವಮಾರನನ್ನ ಸೋಲಿಸ್ತಾನ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಇದನ್ನ ಬಿಟ್ರ ಪ್ರಮುಖವಾಗಿ ಇದನ್ನ ಯಾವ್ದಾದ್ರು ಬಿರುದು ಐತ್ರಿ ಸರ್? ಧಾರಾವರ್ಷ, ನರೇಂದ್ರ ದೇವ, ಕಾಳವಲ್ಲಭ. ಇದ್ರಲ್ಲಿ ಪ್ರಮುಖವಾಗಿ ನರೇಂದ್ರ ದೇವ ಎನ್ನುವಂತ ಬಿರುದನ್ನ ಹೊಂದಿದ್ದಂತಹ ರಾಷ್ಟ್ರಕೂಟರ ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರ ಧ್ರುವ. ಅರ್ಥ ಆಗ್ತಿದ್ಯಾ? ಸೊ ನೆಕ್ಸ್ಟ್ ಮೂರನೇ ಗೋವಿಂದ ಬರ್ತಾನೆ ನೋಡ್ರಿ. ಮೂರನೇ ಗೋವಿಂದ. ಸೊ ಈ ಮೂರನೇ ಗೋವಿಂದನ ಆಳ್ವಿಕೆಯ ಅವಧಿ ಕ್ರಿಸ್ತಶಕ 793ರಿಂದ 814ರ ತನಕ ಈತ ಆಳ್ವಿಕೆಯನ್ನ ಮಾಡ್ತಾನ. ಈತನ ಆಳ್ವಿಕೆಯ ಸಂದರ್ಭದೊಳಗ ನಡೆದಂತಹ ಪ್ರಮುಖ ಘಟನೆಗಳು ಅಂದ್ರ ಈತ ರಾಷ್ಟ್ರಕೂಟರ ಅರಸರಲ್ಲೇನೆ ಪ್ರಸಿದ್ಧ ಅರಸ ಆಗಿರ್ತಾನ. ಮತ್ತ ಈತನ ಅಶ್ವಪಡೆಗಳು ಏನದವ ಹಿಮಾಲಯದ ತಪ್ಪಲಿನ ತೋರೆಗಳಲ್ಲಿ ಹರಿಯುತ್ತಿರುವ ನೀರು ಕುಡಿದವು ಮತ್ತು ರಣಗಜಗಳ ಗಂಗಾ ನದಿಯ ನೀರು ಕುಡಿದವೆಂದು ಸಂಜಾನ್ ಶಾಸನದಿಂದ ನಮಗೆ ತಿಳಿದು ಬರ್ತದೆ. ಅಂದ್ರ ಸಂಜಾನ್ ಶಾಸನ ಅನ್ನುವಂಥದ್ದು ಯಾರ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತದಪ್ಪ ಅಂದ್ರ ಮೂರನೇ ಗೋವಿಂದನ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತದೆ, ಸಂಜಾನ್ ಶಾಸನ ಅನ್ನುವಂಥದ್ದು. ಅರ್ಥ ಆಗ್ತಿದ್ಯಾ? ಮತ್ತ ಈತ ಏನಿರ್ತಾನ ಗಂಗರಿಂದ ಮದಗಜ, ಮತ್ತ ಚಾಲುಕ್ಯರಿಂದ ವರಹ, ಮತ್ತ ಪಲ್ಲವರಿಂದ ವೃಷಭ, ಮತ್ತ ಚೋಳರಿಂದ ವ್ಯಾಘ್ರ, ಮತ್ತ ಪಾಂಡ್ಯರಿಂದ ಮತ್ಸ್ಯ ಈ ರಾಜಲಾಂಛನಗಳನ್ನ ಕಸಿದ್ಕೋತಾನ. ಅಂದ್ರೆ ಅವರ ರಾಜಲಾಂಛನಗಳನ್ನ ಕಸಿದ್ಕೋತಾನ. ಮತ್ತೆ ಏನ್ ಮಾಡ್ತಾನ? ಅವರಿಂದ ಕಪ್ಪ ಕಾಣಿಕೆಗಳನ್ನು ಕೂಡ ವಸೂಲಿ ಮಾಡ್ತಿರ್ತಾನ. ಅರ್ಥ ಆಗ್ತಿದ್ಯಾ? ಸೊ ಈ ಒಂದು ಶಾಸನ ನಮ್ಗ 805ರ ಒಂದು ಶಾಸನ ಅಂತ ಕಂಡು ಬರ್ತದೆ. ಅಂದ್ರೆ ಕ್ರಿಸ್ತಶಕ 805ರಲ್ಲಿ ಒಂದು ಶಾಸನವನ್ನು ಹೊರಡಿಸಿರ್ತಾನೆ. ಸೊ ಅದನ್ನ ಈ ಒಂದು ಶಾಸನದ ಮೂಲಕ ನಮಗೆ ಈ ಒಂದು ಮಾಹಿತಿ ತಿಳಿದು ಬರ್ತದೆ. ಅಂದ್ರ ಗಂಗರಿಂದ ಈತ ಮದಗಜ ಅನ್ನುವಂತಹ ಒಂದು ಲಾಂಛನವನ್ನು ಹೊಸಪಡಿಸ್ಕೊತಾನ. ಮತ್ತೆ ಚಾಲುಕ್ಯರ ರಾಜಲಾಂಛನ ಆಗಿದಂತ ವರಹವನ್ನ ಹೊಸಪಡಿಸ್ಕೊತಾನ. ಮತ್ತೆ ಪಲ್ಲವರಿಂದ ವೃಷಭವನ್ನ ಹೊಸಪಡಿಸ್ಕೊತಾನ. ಮತ್ತೆ ಚೋಳರಿಂದ ವ್ಯಾಘ್ರವನ್ನ ಹೊಸಪಡಿಸ್ಕೊತಾನ. ಮತ್ತೆ ಪಾಂಡ್ಯರಿಂದ ಮತ್ಸ್ಯ ರಾಜ ಲಾಂಛನಗಳನ್ನ ಏನ್ ಮಾಡ್ತಾನೆ ಈತ? ವಶಪಡಿಸ್ಕೊತಾನ ಮೂರನೇ ಗೋವಿಂದ ಅನ್ನುವಂಥದ್ದು. ಅಂದ್ರ ಈತನ ಆಳ್ವಿಕೆಯ ಅವಧಿ ಕಾಶ್ಮೀರದವರೆಗೂ ತಲುಪಿತ್ತು ಅನ್ನುವಂಥದ್ದು. ಕಾಶ್ಮೀರದವರೆಗೂ ಕೂಡ ತಲುಪಿತ್ತು. ಸಂಜಾನ್ ಶಾಸನದ ಮೂಲಕ ನಮಗೆ ಇದರ ಬಗ್ಗೆ ವಿವರ ತಿಳಿತಾ ಹೋಗ್ತದೆ. ಓಕೆ, ಮತ್ತೆ ಈತ ಒಂದು ತಾತ್ಕಾಲಿಕ ರಾಜಧಾನಿಯನ್ನಾಗಿ ಕೂಡ ಮಾಡ್ಕೊಂಡಿರ್ತಾನ. ಈ ಮೂರನೇ ಗೋವಿಂದನ ತಾತ್ಕಾಲಿಕ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂದ್ರ ಮಯೂರಬಂಡಿ ಎನ್ನುವಂಥದ್ದು. ಯಾವುದು? ಮಯೂರಬಂಡಿ ಎನ್ನುವಂಥದ್ದು ಈ ಮೂರನೇ ಗೋವಿಂದನ ತಾತ್ಕಾಲಿಕ ರಾಜಧಾನಿ ಆಗಿರ್ತದ. ಮತ್ತೆ ಈತ ಕನೋಜ್ ಮೇಲೆ ದಾಳಿ ಮಾಡಿ ಚಕ್ರಾಯುಧನನ್ನ ಸೋಲಿಸ್ತಾನ. ಅಂದ್ರೆ ಈತ ಕನೋಜ್ ಮೇಲೂ ಕೂಡ ದಾಳಿ ಮಾಡ್ತಾನೆ. ಏನ್ ಮಾಡ್ತಾನ? ಕನೋಜ್ ಮೇಲೂ ಕೂಡ ಈತ ದಾಳಿಯನ್ನ ಮಾಡ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಓಕೆ, ಮತ್ತೆ ಈತ ಚೋಳರನ್ನ ಸೋಲಿಸಿ ಏನ್ ಮಾಡ್ತಾನ? ಚೋಳರ ವೈರಮೇಘ ಅಂತಕ್ಕಂಥ ಬಿರುದನ್ನ ಪಡ್ಕೋತಾನ. ಏನ್ ಪಡ್ಕೋತಾನ? ಚೋಳರ ವೈರಮೇಘ ಅನ್ನುವಂತ ಒಂದು ಬಿರುದನ್ನು ಕೂಡ ಈತ ಪಡೆದುಕೊಳ್ತಾನೆ.
ಅರ್ಥ ಆಗ್ತಿದ್ಯಾ? ಸೊ ಈತನ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆಗಳನ್ನ ಕೇಳೋಣ, ಮೂರನೇ ಗೋವಿಂದನ ಬಗ್ಗೆ. ಸೊ ಈತನ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಿರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಈತನ ಕುದುರೆಗಳು ಏನು ಹಿಮಾಲಯದ ತಪ್ಪಲಿನ ನೀರನ್ನ ಕುಡ್ಕೊಂಡು ಬಂದು ಅನ್ನುವಂತ ವಿಚಾರ ಇದೆಯಲ್ಲ, ಅದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾನೆ. ಯಾವ ಒಂದು ಶಾಸನ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತದ ಅಂತ. ಸೊ ಇಷ್ಟು ಮೂರನೇ ಗೋವಿಂದನಿಗೆ ಸಂಬಂಧಪಟ್ಟ ವಿಚಾರಗಳ ಆಯ್ತಪ್ಪ ಅಂದ್ರ ನೆಕ್ಸ್ಟ್ ಬರ್ತಕ್ಕಂಥವನೇ ಅಮೋಘ ವರ್ಷ ನೃಪತುಂಗ. ನೆಕ್ಸ್ಟ್ ಬರ್ತಕ್ಕಂಥವನು ಅಮೋಘ ವರ್ಷ ನೃಪತುಂಗ. ಸಾಹೇಬ್ರ, ಹಂಗಾದ್ರೆ ಈ ಅಮೋಘ ವರ್ಷ ನೃಪತುಂಗನ ಆಳ್ವಿಕೆ ಅವಧಿಯನ್ನ ನಾವು ನೋಡೋದಾಯ್ತಪ್ಪ ಅಂದ್ರ 814 ಆರಂಭ ಆಗಿ 878 ತನಕ ಈತ ಆಳ್ವಿಕೆಯನ್ನ ಮಾಡ್ತಾ ಹೋಗ್ತಾನ. ಸೊ ಈತನ ಆಳ್ವಿಕೆಯ ಸಂದರ್ಭದೊಳಗ ನಡೆದಂತ ಪ್ರಮುಖ ಘಟನೆಗಳು. ಸೊ ಈತನಗ ಮೂಲ ಹೆಸರು ಅಂದ್ರೆ ಈತನ ಮೊದಲ ಹೆಸರು ಏನಾಗಿತ್ತಪ್ಪ ಅಂದ್ರ ಶರ್ವ ಅನ್ನುವಂಥದ್ದು. ಅಮೋಘ ವರ್ಷ ನೃಪತುಂಗನ ಮೊದಲ ಹೆಸರು ಶರ್ವ ಅಂತ ಹೇಳಿ ಕರಿತಾ ಇರ್ತಾರ. ಸೊ ಈತನ ಪ್ರಸಿದ್ಧ ಮಂತ್ರಿ ಒಬ್ಬ ಇರ್ತಾನ ಬಂಕೇಶ. ಬಂಕೇಶ ಯಾರ ಕಾಲದ ಪ್ರಸಿದ್ಧ ಮಂತ್ರಿ ಅಂತ ಕೇಳ್ತಾನ. ಬಂಕೇಶ ಅಮೋಘ ವರ್ಷ ನೃಪತುಂಗನ ಪ್ರಸಿದ್ಧ ಮಂತ್ರಿ ಆಗಿರ್ತಾನ. ಮತ್ತೆ ಈತನ ಗುರು ಅಮೋಘ ವರ್ಷ ನೃಪತುಂಗನ ಗುರು ಯಾರಪ್ಪ ಅಂದ್ರ ಜಿನಾಸೇನರು ಅಮೋಘ ವರ್ಷ ನೃಪತುಂಗನ ಗುರುಗಳು ಆಗಿರ್ತಾರ. ಓಕೆ, ಸೊ ಈತ ರಾಷ್ಟ್ರಕೂಟರ ಪ್ರಸಿದ್ಧ ಅರಸರು ಏನಿರ್ತಾರ ಅವರಲ್ಲಿ ಪ್ರಮುಖವಾದ ಪ್ರಸಿದ್ಧ ಅರಸ ಇವನು ಕೂಡ ಆಗಿರ್ತಾನ. ಅರ್ಥ ಆಗ್ತಿದ್ಯಾ? ಸೊ ಮತ್ತ ನೋಡ್ರಿ, ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸ್ಬೇಕು, ಇಲ್ಲಿ ಅಮೋಘ ವರ್ಷ ನೃಪತುಂಗನಿಗ ಪ್ರಮುಖವಾಗಿ 3 ಹೆಣ್ಣು ಮಕ್ಕಳಿರ್ತಾರ. ಓಕೆ, 3 ಜನ ಹೆಣ್ಣು ಮಕ್ಕಳಿರ್ತಾರ. ಅದರಲ್ಲಿ ಶೀಲ ಮಹಾದೇವಿ ಅನ್ನುವಂಥವಳನ್ನ ವೆಂಗಿಯ ಚಾಲುಕ್ಯ ಮನೆತನದ ಸೊಸೆಯನ್ನಾಗಿ ಮಾಡ್ತಾನ. ಅಂದ್ರ ವೆಂಗಿಯ ಚಾಲುಕ್ಯರ ಮನೆತನದ ಸ್ಥಾಪಕ ವಿಷ್ಣುವರ್ಧನ. ಓಕೆ, ಈ ವಿಷ್ಣುವರ್ಧನಿಗೆ ಕೊಟ್ಟು ಶ್ರೀ ಶೀಲ ಮಹಾದೇವಿಯನ್ನ ಮದುವೆ ಮಾಡಿರ್ತಾನೆ. ಓಕೆ, ಸೊ ಇನ್ನೊಬ್ಬಳು ಶಂಕಾಳು ಅನ್ನುವಂತಹ ಒಬ್ಬ ಮಗಳನ್ನ ಕಂಚಿಯ ಪಲ್ಲವರ ಮನೆತನಕ ಸೊಸೆಯನ್ನಾಗಿ ಮಾಡ್ತಾರೆ. ಗಮನಿಸ್ಬೇಕಿದ್ದನ್ನ ನೀವು, ಯಾಕೆ ಆ ರೀತಿ ಮಾಡ್ದ ಆತ ಅನ್ನುವಂಥದ್ದು. ಮತ್ತ ಚಂದ್ರಾಲಾಭೆ ಅಂತ ಇರ್ತಾಳ ಇನ್ನೊಬ್ಳು, ಆಕೆ ಅಮೋಘ ವರ್ಷ ನೃಪತುಂಗನ ಮಗಳು. ಸೊ ಅವಳನ್ನ 1ನೇ ಭೂತುಗನಿಗೆ ಕೊಟ್ಟು ವಿವಾಹವನ್ನ ಮಾಡ್ತಾನೆ. ಅಂದ್ರ ವಿವಾಹ ಸಂಬಂಧದ ಮೂಲಕ ತನ್ನ ರಾಜ್ಯದ ವಿಸ್ತರಣೆಯನ್ನ ಮಾಡ್ದಾ ಇದ್ದ ಅನ್ನುವಂಥದ್ದು. ಓಕೆ, ಎಸ್, ನೋಡಿ ಇಲ್ಲಿ ಅಮೋಘ ವರ್ಷ ಏನ್ ಮಾಡ್ತಾನಪ್ಪ ಅಂದ್ರ ವಿಂಗವಳ್ಳಿ ಕದನ ಅಂತ ಮಾಡ್ತಾನ. ಅಮೋಘ ವರ್ಷ ನೃಪತುಂಗ ವಿಂಗವಳ್ಳಿ ಕದನ. ಸೊ ಈ ವಿಂಗವಳ್ಳಿ ಕದನ ಅನ್ನುವಂಥದ್ದು ಯಾರ ನಡುವೆ ನಡೀತದಪ್ಪ ಅಂದ್ರ ಈ ಒಂದು ಅಮೋಘ ವರ್ಷ ನೃಪತುಂಗ ಮತ್ತೆ ವೆಂಗಿ ಚಾಲುಕ್ಯರ ಅರಸ 2ನೇ ವಿಕ್ರಮಾದಿತ್ಯ. ಯಾರು? 2ನೇ ವಿಕ್ರಮಾದಿತ್ಯನ ನಡುವೆ ನಡೀತದ. ಓಕೆ, ಸಾರಿ, ವಿಜಯಾದಿತ್ಯ. 2ನೇ ವಿಜಯಾದಿತ್ಯನ ನಡುವೆ ನಡೀತದ. ಸೊ ಈ 2ನೇ ವಿಜಯಾದಿತ್ಯನನ್ನ ಈ ವೆಂಗವಳ್ಳಿ ಕದನದಲ್ಲಿ ಈತ ಸೋಲಿಸ್ತಾನ. ಅರ್ಥ ಆಗ್ತಿದ್ಯಾ? ಮತ್ತ ಉತ್ತರ ಭಾರತದ ಅಂಗ, ಮಗಧ, ಕೋಶಲ, ಓಕೆ, ಸೊ ಈ ಮನೆತನಗಳು ಏನ್ ಮಾಡ್ತಾವೆ, ಈತನಿಗೆ ಗೌರವವನ್ನ ನೀಡ್ತಾ ಇದ್ರು. ಓಕೆ, ಗೌರವವನ್ನ ನೀಡ್ತಾ ಇದ್ರು. ಎಸ್, ಸೊ ಹಾಗಾದ್ರೆ ನಮ್ಗೆ ಇದ್ರ ಮಾಹಿತಿ ನಮ್ಗೆ ಎಲ್ಲಿ ಸಿಗ್ತದ? ಈಗ ಅಂಗ, ಕೋಶಲ, ಹಾವಂತಿ ಈ ಮನೆತನಗಳು ಈತನಿಗೆ ಗೌರವವನ್ನ ಕೊಡ್ತಾ ಇದ್ರು ಅಂತ ನಮ್ಗೆ ಎಲ್ಲಿ ಮಾಹಿತಿ ಸಿಗ್ತದಪ್ಪ ಅಂದ್ರ ನೀಲಗುಂದ ಮತ್ತು ಶಿರೂರು ಶಾಸನಗಳ ಮುಖಾಂತರ. ನೀಲಗುಂದ ಮತ್ತು ಶಿರೂರಿನ ಶಾಸನಗಳು. ಸೊ ಅಂದ್ರೆ 2 ಶಾಸನಗಳು ಯಾರ ಬಗ್ಗೆ ಮಾಹಿತಿ ಕೊಡ್ತಾವಪ್ಪ ಅಂದ್ರ ಅಮೋಘ ವರ್ಷ ನೃಪತುಂಗನ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾವ. ಓಕೆ, ಸೊ ನೋಡ್ರಿ, ಈತನ ಆಳ್ವಿಕೆಯ ಸಂದರ್ಭದೊಳಗ ಅಮೋಘ ವರ್ಷ ನೃಪತುಂಗನ ಆಳ್ವಿಕೆಯ ಸಂದರ್ಭದೊಳಗ ಕ್ರಿಸ್ತಶಕ 851ರಲ್ಲಿ ಅರಬ್ ಪ್ರವಾಸಿಗ ಸುಲೈಮಾನ್, ಯಾರು? ಅರಬ್ ಪ್ರವಾಸಿಗ ಸುಲೈಮಾನ್ ಈತನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾನ. ಅರಬ್ ಪ್ರವಾಸಿಗ ಸುಲೈಮಾನ್ ಭೇಟಿ ನೀಡ್ತಾನ. ಓಕೆ, ಜಗತ್ತಿನ 4 ಸರ್ವಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯವೂ ಒಂದು. ಏನು? ಜಗತ್ತಿನ 4 ಸರ್ವಶ್ರೇಷ್ಠ ಸಾಮ್ರಾಜ್ಯದೊಳಗ ರಾಷ್ಟ್ರಕೂಟ ಸಾಮ್ರಾಜ್ಯವೂ ಕೂಡ ಒಂದು ಅಂತ ಹೇಳಿ ಸುಲೈಮಾನ್ ಹೇಳ್ತಾ ಹೋಗ್ತಾನ. ಸುಲೈಮಾನ್ ಯಾರ ಆಸ್ಥಾನಕ್ಕೆ ಬಂದಿರ್ತಾನ? ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾನ. ಪ್ರಶ್ನೆ ಕೇಳ್ತಾನೆ ಸ್ನೇಹಿತರೆ, ಅರ್ಥ ಆಗ್ತಿದ್ಯಾ? ಮತ್ತ ಈತ ತನ್ನ ಸಾಮ್ರಾಜ್ಯದ ಬರಗಾಲದ ನಿವಾರಣೆಗೋಸ್ಕರ ಏನ್ ಮಾಡಿರ್ತಾನ? ಕೊಲ್ಲಾಪುರ ಮಹಾಲಕ್ಷ್ಮಿಗೆ ತನ್ನ ಎಡಗೈ ಹೆಬ್ಬೆರಳನ್ನ ದಾನವನ್ನಾಗಿ ನೀಡಿದ ಅಂತ ಹೇಳ್ತಾ ಹೋಗ್ತಾನ. ಅಮೋಘ ವರ್ಷ ನೃಪತುಂಗ ಈತನ ಆಳ್ವಿಕೆ ಸಂದರ್ಭದೊಳಗ ತನ್ನ ಸಾಮ್ರಾಜ್ಯದಲ್ಲಿ ಬರಗಾಲ ಕಾಣಿಸ್ಕೊತದ. ಸೊ ಈ ಬರಗಾಲದ ಒಂದು ನಿವಾರಣೆಗೋಸ್ಕರ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಎಡಗೈ ಹೆಬ್ಬೆರಳನ್ನ ದಾನವಾಗಿ ಕೊಡ್ತಾನ ಅಂತ ಹೇಳಿ ನಮಗ ಸಂಜಾನ್ ಶಾಸನದ ಮೂಲಕ ತಿಳಿದು ಬರ್ತದೆ. ಇದು ಕೂಡ ಇಂಪಾರ್ಟೆಂಟ್ ನಮಗ. ಓಕೆ, ಸಂಜಾನ್ ಶಾಸನದ ಮೂಲಕ ನಮ್ಗೆ ತಿಳಿದು ಹೋಗ್ತದ. ಅಂದ್ರ ತನ್ನ ಎಡಗೈ ಹೆಬ್ಬೆರಳನ್ನ ಅಮೋಘ ವರ್ಷ ನೃಪತುಂಗ ದಾನವನ್ನಾಗಿ ನೀಡ್ತಾನ ಅನ್ನೋದು ನಮಗ ಮಾಹಿತಿಯನ್ನ ಕೊಡ್ತಕ್ಕಂಥದ್ದು ಸಂಜಾನ್ ಶಾಸನ ಅನ್ನುವಂಥದ್ದು. ಅರ್ಥ ಆಗ್ತಿದ್ಯಾ? ಮತ್ತ ನೋಡ್ರಿ, ಈತ ಸಂಸ್ಕೃತದೊಳಗ ಪ್ರಶ್ನೋತ್ತರ ಮಾಲಿಕೆ ಎನ್ನುವಂತ ಒಂದು ಗ್ರಂಥವನ್ನ ಬರೀತಾನ. ಪ್ರಶ್ನೋತ್ತರ ಮಾಲಿಕೆ. ಸೊ ಯಾವ ಭಾಷೆಯೊಳಗ ಬರೀತಾನ? ಸಂಸ್ಕೃತ ಭಾಷೆಯೊಳಗ ಬರ್ತಾನ.
ಸಂಸ್ಕೃತ ಭಾಷೆಯೊಳಗ ಅಮೋಘ ವರ್ಷ ನೃಪತುಂಗ ಪ್ರಶ್ನೋತ್ತರ ಮಾಲಿಕಾ ಅನ್ನುವಂತ ಗ್ರಂಥವನ್ನ ರಚಿಸ್ತಾನ. ಓಕೆ, ಸೊ ಅದನ್ನ ಬಿಟ್ರೆ ನೋಡ್ರಿ, ಈತ ವಿಜಯ, ಜಿನಾಶೇನ, ಗುಣಭದ್ರ ಇವರಿಗೆ ರಾಜಾಶ್ರಯವನ್ನ ನೀಡಿರ್ತಾರೆ. ಯಾರ್ಯಾರು ಇರ್ತಾರ ಅಮೋಘ ವರ್ಷ ನೃಪತುಂಗನ ಆಸ್ಥಾನದೊಳಗ? ಅಮೋಘ ವರ್ಷ ನೃಪತುಂಗನ ಆಸ್ಥಾನದೊಳಗ ಯಾರು ಇರ್ತಾರಪ್ಪ ಅಂದ್ರ ಶ್ರೀ ವಿಜಯ, ಬಹಳ ಇಂಪಾರ್ಟೆಂಟು. ಶ್ರೀ ವಿಜಯ ಮತ್ತ ಜಿನಾಸೇನ, ಸೊ ಅದನ್ನ ಬಿಟ್ರ ಗುಣಭದ್ರ, ಸೊ ಇವರಿಗೆ ರಾಜಾಶ್ರಯವನ್ನ ನೀಡಿರ್ತಾರ. ಅರ್ಥ ಆಗ್ತಿದೆಯಾ? ಇದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾನ. ಓಕೆ, ಮತ್ತ ನೋಡ್ರಿ, ಮಾನ್ಯಕೇಟವನ್ನ ಹೊಸ ರಾಜಧಾನಿಯನ್ನಾಗಿ ಸ್ಥಾಪನೆ ಮಾಡಿದ್ದು ಯಾರು ಅಂತ ಕೇಳ್ತಾನ. ಮಾನ್ಯಕೇಟವನ್ನ ಹೊಸ ರಾಜಧಾನಿಯನ್ನಾಗಿ ಸ್ಥಾಪಿಸಿದ ಕೀರ್ತಿ ಯಾರಿಗೆ ಸಲ್ಲಿಸ್ತದಪ್ಪ ಅಂದ್ರ ಅಮೋಘ ವರ್ಷ ನೃಪತುಂಗನಿಗೆ ಸಲ್ಲಿಸ್ತದ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ಮತ್ತೆ ನೋಡ್ರಿ, ಈತನಿಗೆ ಸಂಬಂಧಪಟ್ಟಾಗಿ ಯಾವ್ಯಾವ ಬಿರುದುಗಳು ಇರ್ತಾವ್ರಿ ಸಾಹೇಬ್ರ? ಅದರಲ್ಲೂ ವೀರನಾರಾಯಣ. ಓಕೆ, ಸೊ ಅದನ್ನ ಬಿಟ್ರ ಜಿನಾವಲ್ಲಭ. ನೋಡಿ, ಇದು ಬಹಳ ಇಂಪಾರ್ಟೆಂಟ್, ಇದನ್ನ ಪ್ರಶ್ನೆ ಮಾಡ್ತಾನ. ಜಿನಾವಲ್ಲಭ. ಸೊ ಜಿನಾವಲ್ಲಭ ಅನ್ನುವಂತ ಬಿರುದು ಯಾರಿಗಿತ್ತಪ್ಪ ಅಂದ್ರ ಅಮೋಘ ವರ್ಷ ನೃಪತುಂಗನಿಗೆ ಇತ್ತು. ಓಕೆ, ಮತ್ತ ಈತ ತನ್ನ ಕೊನೆಯ ಆಳ್ವಿಕೆಯ ಸಂದರ್ಭದೊಳಗ ತನ್ನ ಕೊನೆಯ ಆಡಳಿತದ ಸಂದರ್ಭದಲ್ಲಿ ಈತ ಜೈನ ಧರ್ಮದ ದೀಕ್ಷೆಯನ್ನ ಪಡ್ಕೋತಾನ ಅನ್ನುವಂಥದ್ದು. ಏನ್ ಮಾಡ್ತಾನ? ಜೈನ ಧರ್ಮದ ದೀಕ್ಷೆಯನ್ನ ಪಡ್ಕೋತಾನ. ಜೈನ ಧರ್ಮದ ದೀಕ್ಷೆಯನ್ನ ಈತ ಪಡೆದುಕೊಳ್ಳುವಂಥದ್ದು ವೆರಿ ಇಂಪಾರ್ಟೆಂಟ್. ಈಗ ಮೌರ್ಯ ಸಾಮ್ರಾಜ್ಯದೊಳಗ ಚಂದ್ರಗುಪ್ತ ಮೌರ್ಯ ಇದನ್ನ ಪಡ್ಕೋತಾನಲ್ಲ, ಸೊ ಹಂಗಾಯ್ತು. ಸೊ ನೆಕ್ಸ್ಟ್ ತಗೋರಿ, ಈತನ ನಂತರ ಬರ್ತಕ್ಕಂಥವನು ಎರಡನೇ ಕೃಷ್ಣ. ಅಮೋಘ ವರ್ಷ ನೃಪತುಂಗನ ನಂತರ ಬರುವಂತವನು ಎರಡನೇ ಕೃಷ್ಣ ಆಳ್ವಿಕೆಗೆ ಬರ್ತಾನ. ಸೊ ಈ ಎರಡನೇ ಕೃಷ್ಣನ ಆಳ್ವಿಕೆ ಅವಧಿಯನ್ನ ನಾವು ನೋಡೋದೈತಪ್ಪ ಅಂದ್ರ 878ರಿಂದ ಆರಂಭ ಆಗಿ 914ರ ತನಕ ಈತ ಆಳ್ವಿಕೆಯನ್ನ ಮಾಡ್ತಾನ. ಸೊ ಈತನ ಆಳ್ವಿಕೆಯ ಸಂದರ್ಭದೊಳಗ ಏನೆಲ್ಲಾ ಘಟನೆಗಳು ನಡೀತು ಅಂತ ಹೇಳಿ ನೋಡೋದಾದ್ರ, ಈತ ಕೆಲವು ದಿನಗಳ ಮಾತ್ರ ಆಳ್ವಿಕೆಯನ್ನ ಮಾಡ್ತಾನ. ಮತ್ತ ಈತನ ಆಳ್ವಿಕೆಯ ಸಂದರ್ಭದೊಳಗ ಮೂರನೇ ವಿಕ್ರಮಾದಿತ್ಯ ಅಂದ್ರ ಬೆಂಕಿಯ ಚಾಲುಕ್ಯರ ಅರಸ ಮೂರನೇ ವಿಕ್ರಮಾದಿತ್ಯ ಏನ್ ಮಾಡ್ತಾನ? ಮಾನ್ಯಕೇಟವನ್ನ ಆಕ್ರಮಿಸ್ಕೊತಾನ. ಅರ್ಥ ಆಗ್ತಿದ್ಯಾ? ಮಾನ್ಯಕೇಟವನ್ನ ಆಕ್ರಮಿಸ್ಕೊತಾರ. ಯಾರು? ಮೂರನೇ ವಿಕ್ರಮಾದಿತ್ಯ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಸೊ ಈತನ ಆಳ್ವಿಕೆಯ ನಂತರ ನಮಗ ಬರ್ತಕ್ಕಂಥವನು ಮೂರನೇ ಇಂದ್ರ. ಈತ 914ರಿಂದ 929ರ ತನಕ ಈತ ಆಳ್ವಿಕೆಯನ್ನ ಮಾಡ್ತಾನ. ಓಕೆ, ಸೊ ಈತನಿಗೆ ಏನಪ್ಪಾ ಅಂದ್ರೆ ಒಂದು ಕೀರ್ತಿ ನಾರಾಯಣ ಅನ್ನುವಂತ ಒಂದು ಬಿರುದಿರ್ತದ. ಅಷ್ಟ ವಿಶೇಷತೆ, ಕೀರ್ತಿ ನಾರಾಯಣ ಅನ್ನುವಂತ ಬಿರುದನ್ನ ಪಡ್ಕೊಂಡಿರ್ತಾನೆ. ಸೊ ಇದನ್ನ ಬಿಟ್ರೆ ನೆಕ್ಸ್ಟ್ ಬರ್ತಕ್ಕಂಥವನು ಮೂರನೇ ಕೃಷ್ಣ. ಇದು ಕೂಡ ಬಹಳ ಇಂಪಾರ್ಟೆಂಟ್. ರಾಷ್ಟ್ರಕೂಟರ ಪ್ರಸಿದ್ಧ ಅರಸ ಮೂರನೇ ಕೃಷ್ಣ ಅಧಿಕಾರಕ್ಕೆ ಬರ್ತಾನ. ಸೊ ಈ ಮೂರನೇ ಕೃಷ್ಣನಿಗೆ ಸಂಬಂಧಪಟ್ಟಾಗೆ ನಾವು ನೋಡೋದಾಯ್ತಪ್ಪ ಅಂದ್ರ ಈತ ಪಲ್ಲವರನ್ನ ಸೋಲಿಸ್ಬಿಟ್ಟು ಕಂಚಿಯನ್ನ ವಶಪಡಿಸ್ಕೊತಾನ. ಓಕೆ, ಇದು ಕೂಡ ಬಹಳ ಇಂಪಾರ್ಟೆಂಟ್. ಅದನ್ನ ಬಿಟ್ರ ಈತ ತಮಿಳುನಾಡು ಮೇಲೆ ದಾಳಿ ಮಾಡಿ ಕಂಚಿ ಮತ್ತೆ ತಂಜಾವೂರುಗಳನ್ನು ಕೂಡ ವಶಪಡಿಸ್ಕೊತಾನ. ಓಕೆ, ಮತ್ತ ಈತ ಏನ್ ಮಾಡ್ತಾನಪ್ಪ ಅಂದ್ರ ತಕ್ಕೋಳಂ ಕದನ ಪ್ರಮುಖವಾಗಿ. ಓಕೆ, ತಕ್ಕೋಳಂ ಕದನ ಯಾರ್ಯಾರ ನಡುವೆ ನಡೀತದೆ? ರಾಷ್ಟ್ರಕೂಟರು ಮತ್ತು ಚೋಳರ ನಡುವೆ ನಡೆಸ್ತದ. ಹೌದಾ? ರಾಷ್ಟ್ರಕೂಟರು ತಕ್ಕೋಳಂ ಕದನ ಯಾವ ವರ್ಷ ನಡೀತು? ತಕ್ಕೋಳಂ ಕದನ 949ರಲ್ಲಿ. 949ರಲ್ಲಿ ತಕ್ಕೋಳಂ ಕದನ. ಸೊ ಮೂರನೇ ಕೃಷ್ಣ ಆಗ ರಾಷ್ಟ್ರಕೂಟರ ಅರಸ ಆಗಿರ್ತಾನ. ಸೊ ಈ ಮೂರನೇ ಕೃಷ್ಣ ಏನ್ ಮಾಡ್ತಾನ? ಭೂತುಗನ ಸಹಾಯವನ್ನ ಪಡ್ಕೋತಾನ ಇದ್ರೊಳಗ. ಸೊ ಈ ಭೂತುಗನ ಸಹಾಯವನ್ನ ಪಡ್ಕೊಂಡು ರಾಷ್ಟ್ರಕೂಟರ ಸೈನ್ಯದ ಮುಂದಾಳತ್ವವನ್ನು ವಹಿಸ್ಕೊಂಡು ಚೋಳರನ್ನ ಸೋಲಿಸ್ತಾನ. ನೋಡಿ, ಇಲ್ಲಿ ನಮ್ಗ ತಕ್ಕೋಳಂ ಕದನ ಯಾವ ವರ್ಷ ನಡೀತು ಅಂತ ಪ್ರಶ್ನೆಯನ್ನ ಮಾಡ್ತಾನ. ಕ್ರಿಸ್ತಶಕ 949ರಲ್ಲಿ ಇದು ನಡೀತದ. ಈ ಒಂದು ಸಂದರ್ಭದಲ್ಲಿ ರಾಷ್ಟ್ರಕೂಟರ ಅರಸ ಯಾರಿರ್ತಾನಪ್ಪ ಅಂದ್ರ ಮೂರನೇ ಕೃಷ್ಣ ಆಳ್ವಿಕೆಯನ್ನ ಮಾಡ್ತಿರ್ತಾನ. ಓಕೆ, ಎಸ್. ನಮ್ಗೆ ಈ ಒಂದು ವಿಚಾರ ಯಾವ ಒಂದು ಶಾಸನದ ಮೂಲಕ ತಿಳಿತಾ ಹೋಗ್ತದಪ್ಪ ಅಂದ್ರ ಆತಕೂರು ಶಾಸನ ಅಂತ ಹೇಳಿ ಕಂಡು ಬರ್ತದ. ಒಂದು ಆತಕೂರು ಶಾಸನ. ಸೊ ಈ ಆತಕೂರು ಶಾಸನ ಅನ್ನುವಂಥದ್ದು ಎಲ್ಲಿ ಕಂಡು ಬರ್ತದೆ ಅಂದ್ರ ಮಂಡ್ಯ ಜಿಲ್ಲೆಯೊಳಗೆ ಕಂಡು ಬರ್ತದೆ. ಮಂಡ್ಯ ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಆತಕೂರು ಶಾಸನ ಅನ್ನುವಂಥ ಶಾಸನದ ಮೂಲಕ ನಮಗ ಈ ಒಂದು ಮಾಹಿತಿ ತಿಳಿತಾ ಬರ್ತದೆ. ಓಕೆ, ಸೊ ಮತ್ತ ಈ ಮೂರನೇ ಕೃಷ್ಣನ ಆಸ್ಥಾನದೊಳಗ ಪೊನ್ನ ಆಶ್ರಯವನ್ನ ಪಡ್ಕೊಂಡಿರ್ತಾನ. ಪೊನ್ನನಿಗೆ ಈತ ಆಶ್ರಯವನ್ನ ನೀಡಿರ್ತಾನ. ಓಕೆನಾ? ಎಸ್. ಸೊ ಮತ್ತೆ ಈತ ಏನ್ ಮಾಡ್ತಾನ? ಈತ ರಾಮೇಶ್ವರದವರೆಗೂ ಕೂಡ ತನ್ನ ದಾಳಿಯನ್ನ ಮುಂದುವರಿಸ್ತಾನ. ಓಕೆ, ಸೊ ಅಲ್ಲಿ ಮಾರ್ತಾಂಡ ದೇವಾಲಯವನ್ನ ನಿರ್ಮಾಣ ಮಾಡ್ತಾನ.
ಓಕೆ. ಸೊ ನಂತರ ಈತನ ಕೆಲವು ದಿನಗಳ ಕಾಲ ಆಳ್ವಿಕೆಯನ್ನ ಮಾಡಿ ಹೋಗ್ತಾನ. ಮತ್ತೆ ಈತನಿಂದ ಏನಾಗ್ತದ, ಈತನ ನಂತರ ಕೊಟ್ಟಿಗ ಅನ್ನುವಂಥವ್ನು ಆಳ್ವಿಕೆಗೆ ಬರ್ತಾನ. ಈತನ ನಂತರ ಏನಾಗ್ತದ, ರಾಷ್ಟ್ರಕೂಟ ಮನೆತನದ ಅವನತಿ ಆರಂಭ ಆಗ್ತಾ ಹೋಗ್ತದ. ಸೊ ನಂತರ ಕೊನೆಯದಾಗಿ ಬರ್ತಕ್ಕಂಥವನು ಎರಡನೇ ಕರ್ಕ. ಹೌದಾ, ರಾಷ್ಟ್ರಕೂಟರ ಕೊನೆಯ ಅರಸ ಯಾರಪ್ಪ ಅಂದ್ರ ಎರಡನೇ ಕರ್ಕ ಅನ್ನುವಂಥವನು ರಾಷ್ಟ್ರಕೂಟರ ಕೊನೆಯ ಅರಸನಾಗಿ ಬರ್ತಾನ. ಈತ 972 ಮತ್ತು 73 ಈ ಒಂದು ಕಾಲಾವಧಿಯೊಳಗ ಆಳ್ವಿಕೆಯನ್ನ ಮಾಡ್ತಾನ. ಈತ ರಾಷ್ಟ್ರಕೂಟರ ಪ್ರಸಿದ್ಧ ಅರಸ ಆಗಿರ್ತಾನ. ಈತನನ್ನ ಕಲ್ಯಾಣಿ ಚಾಲುಕ್ಯರ ಅರಸ ಎರಡನೇ ತೈಲಪ, ಯಾರು ಕಲ್ಯಾಣಿ ಚಾಲುಕ್ಯರ ಅರಸ ಎರಡನೇ ತೈಲಪ ಸೋಲಿಸಿ ಮಾಂಡ್ಯ ಕೇಟವನ್ನ ಏನ್ ಮಾಡ್ತಾನ, ವಶಪಡಿಸ್ಕೊತಾನ. ಅರ್ಥ ಆಗ್ತಿದ್ಯಾ? ಸೊ ಇದು ಪ್ರಮುಖವಾಗಿ ರಾಷ್ಟ್ರಕೂಟರ ಮನೆತನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ರಾಜರು ಅರಸರುಗಳು ಆಳ್ವಿಕೆ ಮಾಡಿದ್ರು ಅನ್ನುವಂತ ಪ್ರಮುಖ ವಿಚಾರ ಆಯ್ತು. ಸೊ ನೆಕ್ಸ್ಟ್ ಅವರ ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು, ಮತ್ತೆ ಸಾಹಿತ್ಯಕ್ಕೆ ಅವರ ಕೊಡುಗೆ ಏನು, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅವರ ಕೊಡುಗೆಗಳೇನು ಅನ್ನೋದನ್ನ ಒಂದಷ್ಟು ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ ನೋಡ್ರಿ. ಮೊದಲಿಗೆ ಆಡಳಿತ ವ್ಯವಸ್ಥೆ. ಓಕೆ. ಸೊ ಇವರ ಆಡಳಿತ ವ್ಯವಸ್ಥೆಯನ್ನ ನಾವು ನೋಡೋದಾಯ್ತಪ್ಪ ಅಂದ್ರ, ಇವರು ರಾಜ್ಯವನ್ನ ಯಾವ ರೀತಿ ವಿಭಾಗ ಮಾಡ್ಕೊಂಡಿರ್ತಾರಪ್ಪ ಅಂದ್ರ ಪ್ರಾಂತ್ಯ ಮತ್ತ ವಿಷಯ, ಸೊ ಹಾಗೇನೆ ನಾಡು ಮತ್ತ ಗ್ರಾಮ. ಸೊ ಈ ರೀತಿ ವಿಭಾಗವನ್ನ ಮಾಡ್ಕೊಂಡಿರ್ತಾರೆ. ಓಕೆ. ಪ್ರಮುಖವಾಗಿ ರಾಜ್ಯದ ಮುಖ್ಯ ಆದಾಯದ ಮೂಲ ಯಾವ್ದಾಗಿತ್ತಪ್ಪ ಅಂದ್ರೆ ಭೂಕಂದಾಯ ಆಗಿರ್ತದ. ಓಕೆ. ಸೊ ಮತ್ತೆ ಇಲ್ಲಿ ಪ್ರಮುಖವಾಗಿ ಒಂದಷ್ಟು ಹುದ್ದೆಗಳು ಬರ್ತಾವ. ಅದರಲ್ಲಿ ದಳಪತಿ ಅನ್ನುವಂಥವ್ರು ನ್ಯಾಯಾಧೀಶರು. ಸೊ ಅದನ್ನ ಬಿಟ್ರೆ ನೋಡ್ರಿ, ಅಮಾತ್ಯ, ಇತರ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದ. ಅಮಾತ್ಯ ಅನ್ನುವಂಥವ್ರು ಯಾವ ರೀತಿಯ ಅಧಿಕಾರಿ ಅಂದ್ರೆ ಕಂದಾಯ ಮಂತ್ರಿ ಆಗಿರ್ತಾರ. ಅಮಾತ್ಯ ಅನ್ನುವಂಥವ್ನು ಕಂದಾಯ ಮಂತ್ರಿ ಆಗಿರ್ತಾನ. ಅರ್ಥ ಆಗ್ತಿದ್ಯಾ? ಸೊ ಅದನ್ನ ಬಿಟ್ರ ಶ್ರೀ ಭಂಡಾರಿ, ಈ ಶ್ರೀ ಭಂಡಾರಿ ಅನ್ನುವಂಥವನು ಖಜಾನಾಧಿಕಾರಿ ಆಗಿರ್ತಾನ. ಶ್ರೀ ಭಂಡಾರಿ ಅನ್ನುವಂಥವನು ಖಜಾನಾಧಿಕಾರಿ ಆಗಿರ್ತಾನ. ಸೊ ಅದನ್ನ ಬಿಟ್ರ ಸಂಧಿ ವಿಗ್ರಹಿಕ, ಬಹಳ ಇಂಪಾರ್ಟೆಂಟ್ ಇದು, ಸಂಧಿ ವಿಗ್ರಹಿಕ. ಸೊ ಈತ ವಿದೇಶಾಂಗ ಮಂತ್ರಿ. ಸಂಧಿ ವಿಗ್ರಹಿಕ ಅನ್ನುವಂಥವನು ವಿದೇಶಾಂಗ ಮಂತ್ರಿ, ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ಅದನ್ನ ಬಿಟ್ರೆ ನೋಡ್ರಿ, ಇದು ಪ್ರಮುಖವಾಗಿ ಮಂತ್ರಿ ಮಂಡಲ ವ್ಯವಸ್ಥೆ ಹೊಂದಿರತಕ್ಕಂಥದ್ದು. ಇದು ಯಾವ ರೀತಿಯ ಮಂತ್ರಿಗಳಿರ್ತಾರ ಮತ್ತೆ ಅವ್ರಿಗೆ ಯಾವ ರೀತಿ ಇದಿತ್ತು ಅನ್ನುವಂತ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಆಯ್ತು. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು, ಇವರು ಒಂದಷ್ಟು ನಾಣ್ಯಗಳನ್ನ ಹೊರಡಿಸಿರ್ತಾರ. ಅದರಲ್ಲಿ ಬ್ರಹ್ಮ ಮತ್ತ ಸುವರ್ಣ ಮತ್ತ ಕಾಸು, ಅದನ್ನ ಬಿಟ್ರೆ ಗದ್ಯಾನಕ, ಇವು ಪ್ರಮುಖ ನಾಣ್ಯಗಳು. ಓಕೆ. ಈ ಒಂದು ನಾಣ್ಯಗಳನ್ನ ತಂದಿರ್ತಾರ. ಮತ್ತೆ ಇವರು ಒಂದಷ್ಟು ತೆರಿಗೆಗಳನ್ನ ವಿಧಿಸಿರ್ತಾರ. ಅದರಲ್ಲಿ ಉದ್ರಂಗ, ಇವರು ತೆರಿಗೆ ಪದ್ಧತಿ ಇದು. ಮತ್ತ ಉಪರಿಕರ. ಸೊ ಇವು ಪ್ರಮುಖ ತೆರಿಗಾ ವಿಧಾನಗಳು ಆಗಿರ್ತಾವ. ಮತ್ತೆ ಇವರು ಏನ್ ಮಾಡಿರ್ತಾರ, ಅರಬ್ದೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಕೂಡ ಇವರು ಹೊಂದಿರ್ತಾರ. ಅರಬ್ ದೇಶದೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಕೂಡ ಹೊಂದಿರ್ತಾರ ಅನ್ನುವಂಥದ್ದು. ಮತ್ತೆ ಇವ್ರ ಕಾಲದೊಳಗ ಆಸ್ ಇಟ್ ಈಸ್ ಎಲ್ಲಾ ಒಂದು ಇದರಲ್ಲಿ ಇದ್ದ ಹಾಗೆ ವರ್ಣ ವ್ಯವಸ್ಥೆ ಕೂಡ, ಜಾತಿ ವ್ಯವಸ್ಥೆ ಅನ್ನೋದು ಜಾರಿಯಲ್ಲಿರ್ತದ. ಮತ್ತೆ ಇವರು ವೈದಿಕ ಧರ್ಮದ ಅನುಯಾಯಿಗಳಾಗಿರ್ತಾರ. ಅರ್ಥ ಆಗ್ತಿದ್ಯಾ? ವೈದಿಕ ಧರ್ಮದ ಅನುಯಾಯಿಗಳಾಗಿರ್ತಾರ. ಸೊ ಅದನ್ನ ಬಿಟ್ರ ಹಾಗೇನೆ ಯಾವ ಧರ್ಮಕ್ಕೆ ಇವರು ರಾಜಾಶ್ರಯವನ್ನ ನೀಡಿರ್ತಾರಪ್ಪ ಅಂದ್ರೆ ಜೈನ ಧರ್ಮಕ್ಕ. ಅರ್ಥ ಆಗ್ತಿದ್ಯಾ? ಜೈನ ಧರ್ಮಕ್ಕೆ ಇವರು ರಾಜಾಶ್ರಯವನ್ನ ನೀಡಿದಂತವರಾಗಿರ್ತಾರೆ. ಸೊ ಅದನ್ನ ಬಿಟ್ರ ಪ್ರಮುಖ ಶಿಕ್ಷಣ ಕೇಂದ್ರಗಳು ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಇವ್ರ ಕಾಲದಲ್ಲಿ ಪ್ರಮುಖ ಶಿಕ್ಷಣ ಕೇಂದ್ರಗಳು ಯಾವ್ದಿದ್ವು, ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾನ. ಪ್ರಮುಖ ಶಿಕ್ಷಣ ಕೇಂದ್ರಗಳು, ರಾಷ್ಟ್ರಕೂಟರ ಕಾಲದ ಪ್ರಮುಖ ಶಿಕ್ಷಣ ಕೇಂದ್ರಗಳು ಯಾವ್ದಿದ್ವು? ಅದರಲ್ಲಿ ಬಳ್ಳಿಗಾವೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಬಳ್ಳಿಗಾವೆ. ಇನ್ನು ಕಲಬುರಗಿ ಜಿಲ್ಲೆಯ ಮಾನ್ಯಕೇಟ ಯಾವ ಜಿಲ್ಲೆಯೊಳಗೆ ಕಂಡು ಬರ್ತದ ನೋಡ್ರಿ. ಮಾನ್ಯಕೇಟ ಯಾವ ಜಿಲ್ಲೆಯೊಳಗೆ ಕಂಡು ಬರ್ತದಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆಯೊಳಗೆ ಕಂಡು ಬರ್ತದ. ಓಕೆ. ಮಾನ್ಯಕೇಟ ಯಾವ ಜಿಲ್ಲೆಯೊಳಗೆ ಕಂಡು ಬರ್ತದಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆಯೊಳಗೆ ಕಂಡು ಬರ್ತದೆ. ಕೇಳ್ತಾನ ಪ್ರಶ್ನೆಯನ್ನ, ಮಾನ್ಯಕೇಟ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂದ್ರ ಕಲಬುರಗಿ ಜಿಲ್ಲೆಯೊಳಗೆ ಇದು ಕಂಡು ಬರ್ತಕ್ಕಂಥದ್ದು. ಸೊ ಅದನ್ನ ಬಿಟ್ರ ಸಾಲೋಟಗಿ, ಇವೆಲ್ಲ ಪ್ರಮುಖ ಶಿಕ್ಷಣ ಕೇಂದ್ರಗಳು. ಸಾಲೋಟಗಿ, ಸೊ ಈ ಸಾಲೋಟಗಿ ಯಾವ ಜಿಲ್ಲೆಯೊಳಗೆ ಕಂಡು ಬರ್ತದೆ? ಇದು ವಿಜಯಪುರ ಜಿಲ್ಲೆಯೊಳಗೆ ಕಂಡು ಬರ್ತದ. ಸಾಲೋಟಗಿ ಯಾವ ಜಿಲ್ಲೆಯೊಳಗೆ ಕಂಡು ಬರ್ತಕ್ಕಂಥದ್ದು? ವಿಜಯಪುರ ಜಿಲ್ಲೆಯೊಳಗೆ ಕಂಡು ಬರ್ತಕ್ಕಂಥದ್ದು. ಓಕೆ. ಸೊ ಇವು ಪ್ರಮುಖವಾಗಿ ರಾಷ್ಟ್ರಕೂಟರ ಆಳ್ವಿಕೆ ಸಂದರ್ಭದೊಳಗ ನಾವು ಕಂಡಂತಹ ಪ್ರಮುಖ ಶಿಕ್ಷಣ ಕೇಂದ್ರಗಳು. ಸೊ ಇದನ್ನ ಬಿಟ್ರ ಇಲ್ಲಿ ಸಾಲೋಟಗಿ ಬಂತು ನೋಡ್ರಿ. ವಿಜಯಪುರದಲ್ಲಿ ಇರ್ತಕ್ಕಂಥ ಸಾಲೋಟಗಿ ಇದೆಯಲ್ಲ, ಇದು ರಾಷ್ಟ್ರಕೂಟರ ವಿಶ್ವವಿದ್ಯಾಲಯ ಆಗಿತ್ತಿದು. ರಾಷ್ಟ್ರಕೂಟರ ವಿಶ್ವವಿದ್ಯಾಲಯ ಯಾವ್ದಪ್ಪ ಅಂದ್ರ ಸಾಲೋಟಗಿ. ಇದು ಯಾವ ಜಿಲ್ಲೆಯೊಳಗೆ ಕಂಡು ಬರ್ತದ? ವಿಜಯಪುರ ಜಿಲ್ಲೆಯೊಳಗೆ ಕಂಡು ಬರ್ತದೆ. ಸೊ ಇದನ್ನ ಬಿಟ್ರೆ ಸ್ನೇಹಿತರೆ, ನಮಗೆ ಇನ್ನು ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಬೇಕಾಗಿರ್ತಕ್ಕಂಥದ್ದು ಸಾಹಿತ್ಯ ವಿಭಾಗಕ್ಕೆ ಇವರ ಕೊಡುಗೆ ಏನು. ಸಾಹಿತ್ಯ ವಿಭಾಗದೊಳಗೆ ಇವರ ಕೊಡುಗೆಗಳು, ಪ್ರಮುಖ ಕೊಡುಗೆಗಳು ಏನದವ ಅನ್ನುವಂಥದ್ದು. ಸೊ ಅದರಲ್ಲಿ ಪ್ರಮುಖವಾಗಿ
ಸೊ ಮತ್ತ ಅವರ ಕೃತಿಗಳು ಇವರ ಆಳ್ವಿಕೆ ಸಂದರ್ಭದೊಳಗ ಅದರಲ್ಲಿ ಶ್ರೀ ವಿಜಯ ಸೊ ಈತನ ಕೃತಿ ಯಾವ್ದಪ್ಪ ಅಂದ್ರೆ ಕವಿರಾಜ ಮಾರ್ಗ ಪ್ರಶ್ನೆಯನ್ನ ಮಾಡ್ತಾನೆ ಕವಿರಾಜ ಮಾರ್ಗ ಮತ್ತ ಜಿನಾಸೇನ ಓಕೆ ಜಿನಾಸೇನ ಇವರು ಪೂರ್ವ ಪುರಾಣ ಮತ್ತು ಜಯಧವಳ ಅಂತ ಹೇಳಿ ಬರೀತಾರ ಪೂರ್ವ ಪುರಾಣ ಮತ್ತ ಜಯಧವಳ ಸೊ ಈ ಪ್ರಮುಖ ಕೃತಿಗಳನ್ನ ಇವರು ಬರಿತಾ ಹೋಗ್ತಾರ ಸೊ ಅದನ್ನ ಬಿಟ್ಟು ನೋಡ್ರಿ ಶಿವಕೋಟ್ಯಾಚಾರ್ಯ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇದು ಶಿವಕೋಟ್ಯಾಚಾರ್ಯ ಸೊ ಶಿವಕೋಟ್ಯಾಚಾರ್ಯ ಯಾವ ಕೃತಿಯನ್ನ ಬರೀತಾರ ವಡ್ಡಾರಾಧನೆ ಶಿವಕೋಟ್ಯಾಚಾರ್ಯ ಬರೆದಂತದ್ದು ಯಾವುದು ವಡ್ಡಾರಾಧನೆ ಎಸ್ ಸೊ ಹಾಗೇನೆ ಗುಣಭದ್ರ ಸೊ ಗುಣಭದ್ರ ಯಾವ ಒಂದು ಕೃತಿಯನ್ನ ಬರೀತಾರ ಉತ್ತರ ಪುರಾಣ ಅನ್ನುವಂತ ಕೃತಿಯನ್ನ ಬರೀತಾರ ಯಾವುದು ಉತ್ತರ ಪುರಾಣ ಅನ್ನುವಂತ ಕೃತಿಯನ್ನ ಬರೀತಾರ ಸೊ ಪೊಣ್ಣ ಎಸ್ ಪೊಣ್ಣ ಯಾವ ಕೃತಿಯನ್ನ ಬರೀತಾರ ಶಾಂತಿ ಪುರಾಣ ಪೊಣ್ಣನ ಶಾಂತಿ ಪುರಾಣ ಅಂತ ಹೇಳಿ ಕರಿತೀವಿ ಪೊಣ್ಣನ ಶಾಂತಿ ಪುರಾಣ ಅಂತ ಹೇಳಿ ಕರಿತೀವಿ ತ್ರಿವಿಕ್ರಮ ಯಾವ ಕೃತಿಯನ್ನ ಬರೀತಾರ ನಳಚಂಪು ಅನ್ನುವಂತ ಕೃತಿಯನ್ನ ಬರೀತಾರ ಓಕೆ ಸೊ ಅದನ್ನ ಬಿಟ್ರೆ ಹಾಲಾಯುಧ ಅಂತ ಬರ್ತಾನ ಹಾಲಾಯುಧ ಸೊ ಈ ಹಾಲಾಯುಧ ಯಾವ ಕೃತಿಗಳನ್ನ ಬರೀತಾನ ಕವಿರಹಸ್ಯ ಅನ್ನುವಂತ ಕೃತಿಯನ್ನ ಬರೀತಾನ ಸೊ ಮತ್ತ ಮೃತ ಸಂಜೀವಿನಿ ಅನ್ನುವಂತ ಕೃತಿಯನ್ನ ಬರೀತಾನ ಸೊ ಇದು ಪ್ರಮುಖವಾಗಿ ರಾಷ್ಟ್ರಕೂಟರ ಮನೆತನದವರು ಸಾಹಿತ್ಯ ಕ್ಷೇತ್ರದಲ್ಲಿನ ಕೊಡುಗೆಗಳು ಅರ್ಥ ಆಗ್ತಿದ್ಯಾ ಸಾಹಿತ್ಯ ಕ್ಷೇತ್ರ ಆಯ್ತು ಸೊ ನೆಕ್ಸ್ಟ್ ನಾವು ನೋಡ್ಬೇಕಾಗಿರ್ತದ್ದು ಕಲೆ ಮತ್ತು ಸಾಹಿತ್ಯಕ್ಕೆ ಅವರ ಕೊಡುಗೆ ಏನು ಓಕೆ ಕಲೆ ಮತ್ತು ಸಾಹಿತ್ಯಕ್ಕೆ ಅವರ ಕೊಡುಗೆಗಳು ಏನಾಗಿದ್ವು ಅನ್ನೋದನ್ನ ಒಂದಷ್ಟು ಮಾಹಿತಿಗಳನ್ನ ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ನೋಡ್ರಿ ಇವರು ಎಲ್ಲೋರಾದ ಕೈಲಾಸನಾಥ ದೇವಾಲಯ ಪ್ರಮುಖವಾಗಿ ಎಲ್ಲೋರಾದ ಕೈಲಾಸನಾಥ ದೇವಾಲಯ ಬಹಳ ಇಂಪಾರ್ಟೆಂಟ್ ಇದು ಸೊ ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನ ನಿರ್ಮಾಣ ಮಾಡಿದಂತವ್ರು ಯಾರು 1ನೇ ಕೃಷ್ಣ ಹೌದಾ ಸೊ ಇದು ನೋಡ್ರಿ 25 ಅಡಿ ಎತ್ತರ ಇರ್ತಕ್ಕಂತ ಒಂದು ತ್ರಿಮೂರ್ತಿ ವಿಗ್ರಹ ಇಲ್ಲಿ ಕಂಡು ಬರ್ತದ ಓಕೆ ಮತ್ತ ಅದನ್ನ ಬಿಟ್ರ ಇಲ್ಲಿ ಪ್ರಮುಖವಾಗಿ ಶಿವ ಪಾರ್ವತಿ ವಿಗ್ರಹ ಮತ್ತೆ ಅರ್ಧನಾರೀಶ್ವರನ ವಿಗ್ರಹ ಕಂಡು ಬರ್ತದ ಎಸ್ ಸೊ ಈ ಒಂದು ದೇವಾಲಯದ ಶಿಖರ ಐತಲ್ರಿ ಸಾಹೇಬ್ರ ಶಿಖರ ಇದು 109 ಅಡಿ ಎತ್ತರ ಇರ್ತಕ್ಕಂಥದ್ದು ಎಷ್ಟು ಅಡಿ 109 ಅಡಿ ಎತ್ತರ ಇರ್ತಕ್ಕಂಥದ್ದು ಎಸ್ ಸೊ ಇದನ್ನ ಈ ಒಂದು ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನ ವಿ.ಎಸ್. ಸ್ಮಿತ್ ರವರು ಏನಂತ ಹೊರಡಿಸ್ತಾರಪ್ಪ ಅಂದ್ರ ಭಾರತೀಯ ವಾಸ್ತುಶಿಲ್ಪದ ಅಪೂರ್ವ ಮತ್ತು ಅದ್ಭುತ ಸಾಧನೆ ಅಂತ ಹೇಳಿ ಭಾರತೀಯ ವಾಸ್ತುಶಿಲ್ಪದ ಅಪೂರ್ವ ಮತ್ತು ಅದ್ಭುತ ಸಾಧನೆ ಅಂತ ಹೇಳಿ ಹೊರಡಿಸ್ತಾರ ಅವರು ಅದ್ಭುತ ಸಾಧನೆ ಅಂತ ಹೇಳಿ ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನ ಅವರು ವರ್ಣಿಸ್ತಾರ ಅರ್ಥ ಆಗ್ತಿದ್ಯಾ ಮತ್ತೆ ನೋಡ್ರಿ ಇಲ್ಲಿ ಎಲಿಫೆಂಟಾ ಗುಹೆಗಳು ಕಂಡು ಬರ್ತಾವ ಸೊ ಎಲಿಫೆಂಟಾ ಗುಹೆಗಳ ಮೂಲ ಹೆಸರು ಏನು ಅಂತ ಕೇಳ್ತಾನ ಗೋವರಿಪುರ ಅಂತ ಹೇಳಿ ಗೋವರಿಪುರಿ ಅನ್ನುವಂಥದ್ದು ಎಲಿಫೆಂಟಾ ಗುಹೆಗಳು ಕಂಡು ಬರ್ತಾವಲ್ಲ ಇದರ ಮೂಲ ಹೆಸರು ಎಲಿಫೆಂಟಾ ಗುಹೆಗಳ ಮೂಲ ಹೆಸರು ಸೊ ಸ್ನೇಹಿತರೆ ಪ್ರಮುಖವಾಗಿ ನಾನು ಇಲ್ಲಿಯ ತನಕ ನಿಮಗ ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಮಾಹಿತಿಗಳನ್ನ ನಿಮ್ಮ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟೇ ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತಾ ಹೋಗಿರ್ತಕ್ಕಂಥದ್ದು ಓಕೆನಾ ಸೊ ಮತ್ತೆ ಈ ವಿಡಿಯೋ ಲಿಂಕ್ ಎಲ್ರಿಗೂ ಶೇರ್ ಮಾಡ್ರಿ ಮತ್ತೆ ಟಾರ್ಗೆಟ್ ಕೇಸ್ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಡಿ ಹಾಗೆ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟ ಮುಂದಿನ ತರಗತಿಯನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದೊಳಗ ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ಮತ್ತೆ ನಾನು ನಿಮ್ಗೆ ಮುಂದಿನ ತರಗತಿ ಒಳಗ ಭೇಟಿ ಆಗ್ತೀನಿ ಸ್ನೇಹಿತರೆ ಮತ್ತೆ ಎವ್ರಿ ಡೇ 8 PM ರಾತ್ರಿ 8 ಗಂಟೆಗೆ ಲೈವ್ ಕ್ಲಾಸಸ್ ಇರ್ತಾವ ಪ್ರತಿಯೊಬ್ರು ಕೂಡ ಜಾಯಿನ್ ಆಗ್ರಿ ಓಕೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಟೇಕ್ ಕೇರ್ ಧನ್ಯವಾದಗಳು